ನಾನು ನಿನ್ನೆ ದಿನದ ಹೇಳಿದ ಹಾಗೆ ಪವಿತ್ರಾತ್ಮನನ್ನು ನಮಗೆ ಧಾರಾಳವಾಗಿ ಏರಾಳವಾಗಿ ದೇವರೇನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಈ ಪವಿತ್ರಾತ್ಮನು ನಮಗೆ ಕೊಡಲ್ಪಟ್ಟಂತ ಉದ್ದೇಶ ಏನಂತಂದ್ರೆ ನಮಗೆ ಸಹಾಯ ಮಾಡೋದಕ್ಕಾಗಿ. ಏನಕ್ಕಾಗಿ? ಸಹಾಯ ಮಾಡೋದಕ್ಕಾಗಿ. ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿರುವಂಥದ್ದು ನಮ್ಮ ಬಲಹೀನತೆಗಳಲ್ಲಿ ನಮಗೆ ಸಹಾಯ ಮಾಡೋದಕ್ಕಾಗಿ ಇದ್ದಾರೆ. ಯೇಸು ಸ್ವಾಮಿ ಹೇಳಿದ್ರು, ಯೋವಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ ಅದರಲ್ಲಿ 16ನೇ ವಚನ ಓದಿಕೊಳ್ಳೋಣ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕಾಗಿ ಕೊಡುವನು. ಎಷ್ಟು ಕಾಲ ಇರ್ತಾರೆ? ಕಾಲ ಅಂದ್ರೆ ಏನು? ಕಾಲ ಅಂದ್ರೆ ಒಂದು ಸೀಸನ್, ಅಥವಾ ಮಳೆಗಾಲ, ಚಳಿಗಾಲ, ಆಮೇಲೆ ಯಾವ ಕಾಲ? ಬೇಸಿಗೆ ಕಾಲ ಅಂತ ಹೇಳ್ತಾರಲ್ಲ. ಈ ಕಾಲಗಳು ಬಂದು ಒಂದೊಂದು 4 ತಿಂಗಳಿಗೆ, 3 ತಿಂಗಳಿಗಿಂತ 4 ತಿಂಗಳೊಳಗೆ ಇರುವಂತದ್ದಾಗಿದೆ. ಈ ಎಲ್ಲಾ ಕಾಲದಲ್ಲೂ ದೇವರು ನಮ್ಮ ಸಂಗಡ ಇರುವಾತನಾಗಿದ್ದಾನೆ. ಬೇಸಿಗೆ ಕಾಲದಲ್ಲಿ ಮಾತ್ರ ಬರ್ತಾನೆ, ಆಮೇಲೆ ಅಂಬಳಿ ಗಿಂಬಳಿ ಉಯ್ದ್ಮೇಲೆ ಕುಡ್ಕೊಂಡು ಹೋಗ್ಬಿಡ್ತಾನೆ ಅಂತಲ್ಲ. ಆತನು ಎಲ್ಲ ಕಾಲದಲ್ಲೂ ಇರುವಾತನಾಗಿದ್ದಾನೆ. ನಿಮ್ಮ ಕಷ್ಟ ಕಾಲದಲ್ಲಿ, ಸಂತೋಷದ ಕಾಲದಲ್ಲಿ, ದುಃಖದ ಕಾಲದಲ್ಲಿ, ಕಾಯಿಲೆಯ ಕಾಲದಲ್ಲಿ, ಎಲ್ಲ ಕಾಲದಲ್ಲೂ ಆತನು ನಿಮ್ಮ ಸಂಗಡ ಇರುವಾತನಾಗಿದ್ದಾನೆ. ಏನಕ್ಕಿರ್ತಾನೆ? ಸಹಾಯ ಮಾಡಕ್ಕಿರ್ತಾನೆ. ಎಲ್ಲ ಅಲ್ರಿ, ಏನಕ್ಕಿರ್ತಾನೆ ಆತನು? ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ದೇವರು ನಮ್ಮ ಸಂಗಡ ಇರುವಂತದ್ದು ನಮ್ಮ ಕಷ್ಟಗಳು ನೋಡ್ಕೊಂಡು ಇರಕ್ಕಲ್ಲ, ನಮಗೆ ಆ ಪರಿಸ್ಥಿತಿಯಲ್ಲಿ ಸಹಾಯ ಮಾಡೋದಕ್ಕೆ ಇದ್ದಾನೆ. ಆದ ಕಾರಣ ಈ ಸಹಾಯ ಮಾಡತಕ್ಕಂತ ಆತ್ಮ ಎಲ್ಲ ಕಾಲದಲ್ಲೂ ನಮ್ಮ ಸಂಗಡವೇ ಇರುವಾತನಾಗಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಬರೋದು ಹೋಗೋದು ಆಗಿತ್ತು. ನೋಡ್ಬಿಟ್ರೆ ಅಲ್ಲ, ನೀರನ್ನ ಇಲ್ಲ ನೋಡ್ಬಿಡ್ರಿ. ನಾನು ನೋಡಿದೆ, ನೀವು ನೋಡಿದ್ ನಾನು ನೋಡಿದೆ. ಹೇಳ, ಸಾಕ್ಷಿ ಹೇಳಕ್ ಗೊತ್ತಿಲ್ಲ, ಪ್ರಸಂಗ ಮಾಡಕ್ ಗೊತ್ತಿಲ್ಲ, ಪ್ರಾರ್ಥನೆ ಮಾಡಕ್ ಗೊತ್ತಿಲ್ಲ, ಬರೀ ಕೂತ್ಕೊಂಡು ಅಳ್ತಾನೆ ಇರ್ತಿದ್ದೆ. ಆಗ ದೇವರು ಇದ್ದ ವಾಕ್ಯಗಳನ್ನ ನನ್ನ ಕಣ್ಗಳಿಗೆ ಬೀಳುವಂತೆ ಮಾಡಿದ್ರು. ಆಗ ನನಗೆ ಧೈರ್ಯ ಬಂತು. ನಾನು ಕೇಳಿದ, ದೇವರೇ ನನಗೆ ಸಹಾಯ ಮಾಡ್ರಿ ಅಂತಂದೆ. ದೇವರು ನನಗೆ ಪ್ರಾರ್ಥಿಸೋದಕ್ಕೆ ಸಹಾಯ ಮಾಡಿದ್ರು, ಮತ್ತು ಸಾಕ್ಷಿ ಹೇಳೋದಕ್ಕೆ ಸಹಾಯ ಮಾಡಿದ್ರು. ಈಗ ಪ್ರಸಂಗ ಮಾಡೋದಕ್ಕೆ ಸಹಾಯ ಮಾಡ್ತಿದ್ದಾರೆ. ಎಷ್ಟು ದೊಡ್ಡ ದೊಡ್ಡ ಸೇವಕರುಗಳು ಆಶ್ಚರ್ಯ ಪಡ್ತಾರೆ. ಹೊರ ದೇಶಗಳಲ್ಲೂ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಅನೇಕ ದೊಡ್ಡ ದೊಡ್ಡ ಸೇವಕರು, ಅವರೆಲ್ಲರೂ ಆಶ್ಚರ್ಯ ಪಡುವ ಹಾಗೆ. ನನಗೇನೆ ಆಶ್ಚರ್ಯ. ನಾನು ಅವಾಗವಾಗ ನಮ್ಮ ಹುಡುಗರನ್ನ ಕೇಳ್ತೀನಿ, ಹೇಗಪ್ಪ ನಮ್ಮ ಜೊತೆಲೇ ಇರ್ತೀರಲ್ಲ, ಬೋರ್ಗಿರ್ ಹೊಡೆಯಲ್ವ ನಿಮ್ಗೆ ಅಂತ. ಅವ್ರು ಹೇಳ್ತಾರೆ, ಒಂದೊಂದು ಸತಿನೂ ನೀವು ಮಾಡಿದ ಪ್ರಸಂಗ ತಿರ್ಗಾದೊಂದೊಂದು ಸತಿ ಮಾಡಿದ್ರು ಸಹ ಮತ್ತೆ ನಮಗೆ ಇದಾಗಿದೆ. ನಮ್ಮ ಹುಡುಗನಿಗೆ ಹೇಳ್ತೀನಿ, ಹೋಯ್ ಗಾಡಿ ಎಲ್ಲ ಓಡಿಸ್ಬೇಕು, ಹೋಗಿ ಮಲ್ಕೊಳಪ್ಪ ನೀನು ಸುಮ್ಮನೆ ಅಂತಂದ್ರೆ ಬೇರೆ ಯಾರು ಕೊಟ್ಟರೆ ಎಷ್ಟು ಖುಷಿಯಾಗಿ ಹೋಗಿ ಮಲ್ಕೋತಾರೆ. ಅವ್ನು ಹೇಳ್ತಾನೆ, ಇಲ್ಲ ನಾನು ವಾಕ್ಯ ಕೇಳಬೇಕು, ನನಗೆ ಆಸೆ ಆಗ್ತೈತೆ ಅಂತಾರೆ. ಚರ್ಚಲ್ಲಿ ಹೋಗಿ ಕೇಳ್ತಾರೆ, ಬುಧವಾರ ಕೇಳ್ತಾರೆ, ಭಾನುವಾರ ಕೇಳ್ತಾರೆ, ಗುರುವಾರ ಕೇಳ್ತಾರೆ, ನಮ್ಮ ಕಡೆ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲ ಕೂತ್ಕೊಂಡು ಕೇಳ್ತಾ ಇರ್ತಾರೆ. ಅಂತಂದ್ರೆ ಆಗ ನನಗೆ ಆಶ್ಚರ್ಯ ಆಯ್ತೈತೆ, ಇದು ಹಾಗಕ್ಕೆ ಸಾಧ್ಯತೆನಾ ಎಂಬುದಾಗಿ. ಹೌದು, ಪರಿಶುದ್ಧಾತ್ಮನ ಬರುವಾಗ ನಾವು ಓದಕ್ಕೆ ಬರೆಯಕ್ಕೆ ಗೊತ್ತಿಲ್ದಿದ್ರು ಸಹ ದೇವರು ನಮಗೆ ದೇವರ ವಾಕ್ಯಗಳನ್ನು ಪ್ರಸಂಗಿಸೋದಕ್ಕೆ, ವಾಕ್ಯ ಹೇಳೋದಕ್ಕೆ ಸಹಾಯ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯ. ಆದ ಕಾರಣ ದಯಮಾಡಿ ಇವತ್ತು ಒಂದು ಪಾಠ ಕಲಿತೀರಿ. ಆ ಪಾಠ ಏನಂತಂದ್ರೆ, ದೇವರು ನನಗೆ ಎಲ್ಲ ವಿಧದಲ್ಲೂ ಸಹಾಯ ಮಾಡ್ತಾರೆ. ಕುಟುಂಬ ನಡ್ಸೋಕ್ಕೂ ಸಹಾಯ ಮಾಡ್ತಾರೆ. ಪ್ರೈಸಲ್ಲ. ನಿಮ್ಮ ಅತ್ತೆ ನಿಮ್ಮನ್ನು ಬೈತಾ ಇರ್ತಾರೆ ಇಟ್ಕೊಳ್ಳೋಣ, ನೀನು ಅವ್ರನ್ನ ಬೈತಾ ಇರ್ಬೇಡ. ದೇವರೇ, ಇಂಥ ಅತ್ತೆ ಮಧ್ಯದಲ್ಲಿ, ಇಂಥ ಸೊಸೆ ಮಧ್ಯದಲ್ಲಿ ನಾನು ಅನುಸರಿಸ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡು ಅಂತಂದ್ರೆ, ದೇವರು ನಿನಗೆ ಪ್ರೀತಿ ಎಂಬ ಆತ್ಮವನ್ನು ಕೊಟ್ಟು, ಅವ್ರನ್ನ ಸಹಿಸ್ಕೊಳ್ಳತಕ್ಕ ಕೃಪೆಯನ್ನು ಕೊಟ್ಟು, ಅವರು ಏನಂದ್ರು ಕೂಡ ಅದ್ರ ಮಧ್ಯದಲ್ಲಿ ನಗ್ನಗುತ್ತಾ ಖುಷಿ ಖುಷಿಯಾಗಿ ಹೋಗ್ತಾ ಇರುವ ಹಾಗೆ ದೇವರು ಸಹಾಯ ಮಾಡುವಂತನಾಗಿದ್ದಾನೆ. ಪ್ರೈಸ್ ಗಾಡ್. ಹಲ್ಲೆಲೂಯ. ಅರ್ಥ ಆಯ್ತ್ರಿ? ಓದಕ್ ಮಕ್ಕಳಿಗೆಲ್ಲ ಕೇಳಿ, ಬೈಬಲ್ ಹೇಳ್ತದೆ, ಒಬ್ಬ ಜ್ಞಾನದಲ್ಲಿ ಕಡಿಮೆ ಇದ್ರೆ ಯಾರು ಕೇಳ್ಬೇಕಂತೆ? ದೇವರ ಬಳಿ ಕೇಳಿ. ಆತನು ಖಂಡಿತವಾಗಿ ಇಂಗಿಸದೆ ಆತ ನಮಗೆ ಖಂಡಿತವಾಗಿ ಕೊಡುವಾತನಾಗಿದ್ದಾನೆ. ಪ್ರೈಸ್ ಗಾಡ್. ಹಲ್ಲೆಲೂಯ. ಹಾಗಾಗಿ ಈ ಲೋಕದ ಜ್ಞಾನಿಗಳನ್ನ ನಾಚಿಕೆ ಪಡಿಸೋದಕ್ಕಾಗಿ ಬುದ್ಧಿಹೀನರಾಗಿರುವ ನಮ್ಮನ್ನು ದೇವರು ಏನ್ ಮಾಡ್ಕೊಂಡ್ರು? ಆರಿಸಿಕೊಂಡಿದ್ದಾರೆ. ಎಂತೆಂಥ ದೊಡ್ಡ ದೊಡ್ಡ ಲಾಯರ್ಗಳು, ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳು, ದೊಡ್ಡ ಸೈಂಟಿಸ್ಟ್ಗಳು, ಇಂಜಿನಿಯರ್ಗಳು ನಮ್ಮ ಮುಂದೆ ಬಂದು ಕೈ ಕಟ್ಕೊಂಡು ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋ ಹಾಗೆ ಮಾಡ್ತಾನೆ. ಕಾರಣ, ನಾವೇನೋ ಅವ್ರಿಗಿಂತ ದೊಡ್ಡವರು ಅಂತಲ್ಲ, ನಮ್ಮೊಳಗಿರುವ ಅಭಿಷೇಕವು ಅವರ ಮುಂದೆ ನಮ್ಮನ್ನು ಆಶ್ಚರ್ಯವಾಗಿ ನಿಲ್ಲಿಸತಕ್ಕದಾಗಿರ್ತದೆ.
ಅಲ್ಲೂಯ. ಆದ ಕಾರಣ ನಿಮ್ ಯಾರು ಕೂಡ ಇನ್ನು ಮುಂದೆ ನನಗೆ ಗೊತ್ತಿಲ್ಲ, ನನಗಾಗಲ್ಲ, ನನಗೆ ಮುಗಿಯಲ್ಲ ಅಂತ ಹೇಳ್ಬಾರ್ದು. ನನ್ನನ್ನು ಬಲಪಡಿಸುವ ಅಭಿಷೇಕದ ಮೂಲಕವಾಗಿ ನಾನೆಲ್ಲವನ್ನು ಮಾಡಕ್ಕೆ ಶಕ್ತನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನರು ಆಚೆ ಬಂದ್ರು. ಆಚೆ ಬರುವಾಗ ಅವ್ರಿಗೆ ಏನ್ ಕೆಲಸ ಮಾಡ್ತಿದ್ರು ಅಂದ್ರೆ ಇಟ್ಕೆ ಕೆಲಸ ಮಾಡ್ತಿದ್ರು. ಇಟ್ಕೆ ಅಂದ್ರೆ ಮಣ್ಣಲ್ಲಿ ಕೆಸರಲ್ಲಿ ಹಾಕಿ ತುಳಿತಾ ತುಳಿತಾ ಹುಲ್ಲೆಲ್ಲ ತಗೊಂಬಂದು ಹಾಕಿ ಆ ಹುಲ್ಲೆಲ್ಲ ಕೊಳತ ಮೇಲೆ ಹಂಗೆ ತುಳಿದು 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 ಬೆಳಗ್ಗೆ ಸಂಜೆವರೆಗೂ ಇದೇ ಕೆಲಸ ಮಾಡ್ತಿದ್ರು. ಈ ಕೆಲಸ ಮಾಡ್ತಿದ್ದಂತ 5 ಲಕ್ಷ ಗಂಡಸರನ್ನ 6 ಲಕ್ಷ ಗಂಡಸರನ್ನ ದೇವ್ರು ಏನ್ ಮಾಡಿದ್ರು, ಆಚೆ ಐಗುಪ್ತ ದೇಶ ಬಿಟ್ಟು ಕರ್ಕೊಂಡು ಹೋದಾಗ ಎಲ್ಲ ಸೇರಿ ಒಂದು 20 ಲಕ್ಷ ಜನ ಇದ್ರು. ಎಲ್ಲ ಹೋದಾಗ ಅಲ್ಲಿ ಗೂಡಾರವನ್ನು ಕಟ್ಟುವುದಕ್ಕಾಗಿ ದೇವರು ಆ ಮೋಸೆಗೆ ಆಜ್ಞೆ ಕೊಟ್ಟಾಗ ಅಲ್ಲಿ ಎಲ್ಲ ಕೆಲಸಗಳನ್ನ ಮಾಡುವುದಕ್ಕಾಗಿ ಚಿತ್ರ ನಂತರ ವಜ್ರದ ಮೇಲೆ ಕೆತ್ತನೆ ಕೆಲಸ ಮಾಡೋದಕ್ಕೆ, ಚಿನ್ನದ ಕೆಲಸ ಮಾಡೋಕ್ಕೆ, ಮಂಜೂಷ ಪೆಟ್ಟಿ ಮಾಡೋದಕ್ಕೆ, ಗೂಡಾರ ಮಾಡೋದಕ್ಕೆ, ಸ್ಕ್ರೀನ್ ಹಾಕೋದಕ್ಕೆ, ಎಲ್ಲದಕ್ಕೂ ಪರಿಶುದ್ಧಾತ್ಮನು ಅವರ ಮೇಲೆ ಹಿಡಿದು ಬಂದಂತ್ರೆ. ಅವ್ರ ಮೇಲೆ ಹಿಡಿದು ಬಂದ ತಕ್ಷಣ ಅದರ ಕೆಲಸಗಳನ್ನ ರಮ್ಯವಾಗಿ ಕರೆಕ್ಟ್ ಆಗಿ ಪರಲೋಕದಲ್ಲಿ ದೇವರು ಯಾವ ರೀತಿಯಲ್ಲಿ ಪ್ಲಾನ್ ಮಾಡಿದ್ರು, ಮೋಸೆಗೆ ಹೇಳಿದ್ರು, ಮೋಸೆ ಇವ್ರಿಗೆ ಹೇಳ್ದ, ಎಲ್ಲವೂ ಆಕ್ಯುರೇಟ್ ಆಗಿತ್ತಂತೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಗ ಯೋಚನೆ ಮಾಡ್ರಿ, ಇಷ್ಟು ನಿಪುಣತನ ಎಲ್ಲಿಂದ ಬಂತು, ಇಷ್ಟು ಜ್ಞಾನ ಎಲ್ಲಿಂದ ಬಂತು? ಈ ತರ ಅವ್ರಿಗೆ ಹೋಗಿ ಇಂಜಿನಿಯರಿಂಗ್ ಓದಿಲ್ಲ, ಮಾಡಿಲ್ಲ, ಇವೆಲ್ಲ ಮಾಡೋದಕ್ಕೆ ಹೆಂಗೆ ಬಂತು ಅವ್ರಿಗೆ ಅಂತಂದ್ರೆ ಆ ಪರಿಶುದ್ಧಾತ್ಮ ದೇವರು ಅವರೆಲ್ಲರಿಗೂ ಜ್ಞಾನದ ಆತ್ಮವನ್ನು ಕೊಟ್ಟರು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಆ ಜ್ಞಾನದ ಆತ್ಮನ ಮೂಲಕವಾಗಿ ಎಲ್ಲರೂ ಕ್ರಮವಾಗಿ ತಮ್ಮ ತಮ್ಮ ಕೆಲಸಗಳನ್ನ ಮಾಡೋದಕ್ಕೆ ಸ್ವಲ್ಪ ಮುಂದೆ ಬಂದ್ಬಿಡ್ರಪ್ಪ, ಮುಂದೆ ಬಾ, ಜಲ್ದಿ ಬಾ, ಬಂದ್ಬಿಡ್ಬೇಕು. ಟಿಕ್ ಹಿಂಗೆಲ್ಲ ಮಾಡಬಾರ್ದು. ಒಂದು ಹಿಂಗೆ ಆಡ್ದಂಗೆ ಇರ್ತದೆ, ಅಲ್ಲೇ ಇರ್ತಾರೆ. ಸುಮ್ಮನೆ ಹಿಂಗೆ ಆಡ್ದಂಗೆ ಆಯ್ತದೆ, ಇದೆ ಬಸ್ಸಲ್ಲಿ ಆಡ್ದಂಗೆ ಅಲ್ಲೇ ಕೂತಿರ್ತಾರೆ ಸೀಟಲ್ಲಿ. ರೈಟ್. ಓಕೆ. ಪ್ರೈಸ್ ದಿ ಲಾರ್ಡ್. ಈಗ ಹೇಳ್ರಿ, ನಿಮ್ಮ ಕುಟುಂಬವನ್ನು ನಡೆಸಕ್ಕೆ, ಸಭೆಯಲ್ಲಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಜ್ಞಾನ ಕೊಡಲ್ಲ? ಪಾಸ್ಟ್ರು ಹೇಳ್ತಾರೆ, ಹೋಗ್ಬಿಟ್ಟು ಇದು ತಗೊಂಬಪ್ಪ ಅಂತ ಹೇಳ್ತಾರೆ. ಅಲ್ಲಿ ಹೋಗ್ಬಿಟ್ಟು ಬಂದ್ಬಿಟ್ಟಿರ್ತಾನೆ. ಏನಂದ್ರೆ ಇಲ್ಲ ಅಂತ ಅಂಗಡಿಯಲ್ಲಿ ಅಂತ. ಅಷ್ಟು ಪೆದ್ದ. ಆ ಅಂಗಡಿಯಲ್ಲಿ ನಿಲ್ತಿದ್ರೆ ಇನ್ನೊಂದು ಅಂಗಡಿಗೆ ಹೋಗ್ಬೇಕಾ ಬೇಡ, ನೆಟ್ಟಿಗೆ ಬಂದ್ಬಿಟ್ಟಿರ್ತಾನೆ. ಇಲ್ಲ ಅಂತಲ್ಲಿ ಅಂತಾನೆ. ನನ್ನ ಹತ್ರ ಆ ಥರ ಭಾಳ ಪೆದ್ರುಗಳಿದ್ರು. ಆಗ ನಾನು ಪ್ರಾರ್ಥನೆ ಮಾಡಿದೆ, ದೇವ್ರೆ ಈ ಪೆದ್ರು ಕಟ್ಕೊಂಡು ನಾನು ಏನ್ ಮಾಡ್ಲಿ ಸ್ವಾಮಿ? ಕೊತ್ಮೀರಿ ತರಕ್ಕೂ ನಾನೇ ಹೋಗ್ಬೇಕು, ಚಾಪಕ್ಕೂ ನಾನೇ ಮಾಡಬೇಕು, ಆ ಬ್ಯಾಂಗಲ್ಸ್ ನಾನೇ ಬಡಿಬೇಕು, ನಾನೇ ಕಿರ್ಚ್ಕೋಬೇಕು, ನಾನೇ ಪ್ರಸಂಗ ಮಾಡಬೇಕು. ಇದೇನಪ್ಪ ಕತೆ ಹಿಂಗಂತ ಹೇಳಿ ನಾನು ಕಣ್ಣೀರು ಬಿಟ್ಟು ಪ್ರಾರ್ಥನೆ ಮಾಡುವಾಗ ದೇವರ ವಾಕ್ಯ ತೋರಿಸಿದ್ರು. ಆಗ ನಾನು ಪ್ರಾರ್ಥನೆ ಮಾಡಿದೆ, ದೇವರೇ ಎಂಬುದಾಗಿ ಹೇಳುವಾಗ ಈಗ ನನ್ಗೇನು ಕೆಲಸ ಇಲ್ಲ ನೋಡ್ರಿ, ಬರೀ ಪ್ರಸಂಗ ಮಾಡ್ತೀನಿ ಅಷ್ಟೇ ಕೆಲಸ. ಎಲ್ಲದಕ್ಕೂ ದೇವರು ಸರಿಯಾಗಿ ಜನರನ್ನು ಸಭೆಯಲ್ಲಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಪ್ರತಿಯೊಂದು ಕೆಲಸ ಟೆನ್ಷನ್ನೇ ಇರೋದಿಲ್ಲ ನನಗೆ. ಎಲ್ಲರೂ ಕೂಡ ಅದರ ಕೆಲಸಗಳನ್ನ ಮಾಡತಕ್ಕಂಥವರಾಗಿದ್ದಾರೆ. ಆಗ ದೇವರು ಸಭೆಯಲ್ಲಿ ಆತನ ಸಭೆ ಕಟ್ಟುವುದಕ್ಕಾಗಿ ಬೇಕಾಗಿರುವ ಸಕಲ ಜ್ಞಾನ, ವಿವೇಕ, ತಿಳುವಳಿಕೆ ಎಲ್ಲವನ್ನು ತಮಗೆ ಕೊಟ್ಟು ಈ ಸಭೆಯನ್ನ ಕಟ್ಟುವುದಕ್ಕೆ ಏನ್ ಮಾಡ್ತಾನೆ? ಆತನು ಸಹಾಯ ಮಾಡುವಾತನಾಗಿರ್ತಾನೆ. ಆತ್ಮಗಳನ್ನು ಆದಾಯ ಮಾಡೋದಕ್ಕೆ ಸಹಾಯ ಮಾಡ್ತಾನೆ. ಸಮಾರಿ ಸ್ತ್ರೀ ಆದವಳು ಆಕೆ ಯೇಸು ಸ್ವಾಮಿ ಬಳಿಗೆ ಬಂದ್ಲು. ಆಗ ಆಕೆ ಹತ್ರ ಯೇಸು ಸ್ವಾಮಿ ಮಾತಾಡ್ಬಿಟ್ಟು, ಹೋಗಿ ನಿನ್ ಗಂಡನ್ ಕರ್ಕೊಂಬ ಅಂದ್ರೆ, ಗಂಡ ಇಲ್ಲ ಅಂತೇಳಿ. ಹೌದು, ಈಗಿರುವವನು ನಿನ್ ಗಂಡನಲ್ಲ, 5-6ನೇ ಗಂಡ ಅಂತಂದಾಗ ಆಕೆಗೆ ಆಶ್ಚರ್ಯ ಆಗ್ಬಿಡುತ್ತದೆ. ಇದೇನು ಸ್ವಾಮಿ ಅಂತೇಳಿ ಆಶ್ಚರ್ಯ ಪಡ್ತಾಳೆ. ಆಗ ಯೇಸು ಸ್ವಾಮಿ ಆಕೆಗೆ ಜೀವ ನದಿಯಾಗಿರುವ ಪರಿಶುದ್ಧಾತ್ಮನನ್ನ ಕೊಟ್ಟಾಗ ಸ್ವೀಕರಿಸ್ಕೊಂಡು ಬಂದ ಕೆಲಸವನ್ನ ಏನ್ ಮಾಡ್ಬಿಟ್ಲು? ಬಿಟ್ಬಿಟ್ಲು. ಹೋಗಿ ಊರಲ್ಲಿರುವ ಎಲ್ಲ ಜನರನ್ನ ಏನ್ ಮಾಡಿದ್ಲು? ಕರ್ಕೊಂಬಂದ್ಲು. ಅವಳು ಕರ್ಕೊಂಬಂದ್ಲ, ಅವಳ ಮೇಲಿರುವ ಅಭಿಷೇಕ ಕರ್ಕೊಂಬಂತ. ಆಗ ನಿಮ್ಮ ಮೇಲಿರುವ ಅಭಿಷೇಕ ವರ್ಷಕ್ಕೆ ಒಂದೊಂದು ಆತ್ಮ ಆದಾಯ ಮಾಡಿದ್ರು ಈ ಸಭೆ ಖಂಡಿತವಾಗಿ ಸಾಕಾಗದೇ ಇಲ್ಲ. ಹಲ್ಲೆಲೂಯಾ. ಆಗ್ತದೆ? ಆಗಲ್ಲ? ಖಂಡಿತ ಆಗ್ತದೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ದೇವ್ರು ಹೇಳ್ತಾನೆ, ನಿನ್ ಜಾತಿಗಳನ್ನು ಕೇಳಿ ನಾನು ಕೊಡ್ತೀನಿ, ಜನಾಂಗಗಳನ್ನು ಕೇಳಿ ನಾನು ನಿನ್ ಕೊಡ್ತೀನಿ ಅಂತ ಅಂತಾರೆ. ಪ್ರತಿಯೊಬ್ಬರು ವರ್ಷಕ್ಕೆ ಒಂದು ಆತ್ಮ ಆದ್ರೂ ನನಗೆ ಕೊಡು ಸ್ವಾಮಿ ಅಂತ ಕೇಳಿದಾಗ ಕೊಡ್ತಾರ, ಕೊಡಲ್ವ? ಆಗ ನಿಮ್ಮೆಲ್ಲರೂ ಕೂಡ ಒಂದೊಂದು ಆತ್ಮಗಳನ್ನು ಆದಾಯ ಮಾಡಿ ತಗೊಂಡ್ ತಳ್ಬಿಟ್ಟು ಹೋಗ್ಬಿಡೋದಲ್ಲ. ಅವ್ರ ಮುಂದೆ ಮುಸ್ಕ ಹಾಕೋದ್ರಿಂದ ಜರುಗು ಅಂದ್ರೆ ಸುಮ್ಮನೆ ಹಂಗೆ ಜರುಗೋದಲ್ಲ. ಕ್ಲೀನ್ ಆಗಿ ಜರುಗ್ ಬಂದು ಅವರು ಜರುಗ್ತಾರೆ. ಮುಂದೆ ಇದ್ದದ್ದು ಬಂದಿರ್ತಾರೆ, ಹಿಂದೆ ಇರೋದು ಸರಿಗೆ ಬರ್ತದೆ.
ಹಂಗೆ ಎಲ್ಲ ಏನ್ ಮಾಡ್ತಾರೆ, ಅವ್ರು ಫಾಲೋ ಮಾಡ್ತಾನೆ ಇರ್ತಾರೆ. ಹೊಸದಾಗಿ ಬಂದವ್ರು ಗೊತ್ತಾಗೋದಿಲ್ಲ, ಅದು ಬಂದು ಸುಮ್ಮನೆ ಹಂಗೆ ಕೂತಿರ್ತಾರೆ. ನೀವ್ ಹೆಂಗ್ ಮುಸ್ಕು ಹಾಕ್ತಿರೋ ಅವ್ರು ನೋಡ್ತಾರೆ, ಓಹೋ ನಾವು ಮುಸ್ಕು ಹಾಕ್ಬೇಕಪ್ಪ ಅಂತ ಮುಸ್ಕು ಹಾಕ್ಕೊಂತಾರೆ. ಪ್ರೈಸ್ ಎಲ್ಲ ನೋಡಿ, ಒಬ್ರು ಹಾಕ್ತಾರೆ ನೋಡಿ ಈಗ, ಹಂಗೆ ಹಂಗೆ ನೋಡ್ಬಿಟ್ಟು ಕಬಕ್ಕಂತ ಹಾಕೋತಾರೆ, ಹಿಂಗೆ ಕಲಿತಾರೆ. ನೀವು ಕಣ್ ಮುಚ್ಕೊಂಡು ಪ್ರಾರ್ಥನೆ ಮಾಡಿ ಅವ್ರು ನೀವು ಬ್ಲಾಕ್ ಕ್ಯಾಟ್ ತರ ಆ ಕಡೆ ಈ ಕಡೆ ಬಿಡ್ಕೊಂಡಿದ್ರೆ ಅವ ಹಿಂಗೆ ಬಿಟ್ಕೊಂಡು ಪ್ರಾರ್ಥನೆ ಮಾಡ್ಬೇಕು ಅಂತ ಅವು ಬಿಟ್ಕೊಂಡು ಪ್ರಾರ್ಥನೆ ಮಾಡ್ತಿರ್ತಾರೆ. ಪ್ರೈಸ್ ಎಲ್ಲ ಹಲ್ಲೆಲೂಯಾ. ನೀನ್ ಏನ್ ಮಾಡ್ತೀಯೋ ಅದು ಮತ್ತೊಬ್ಬರಿಗೆ ಮಾದರಿಯನ್ನ ತೋರಿಸ್ಕೊಡ್ತಕ್ಕಂಥವ್ರಾಗಿರ್ತೀರಿ. ಹಲ್ಲೆಲೂಯಾ. ನಿಮ್ಮ ನಡೆ ನುಡಿ ಎಲ್ಲವೂ ಚೇಂಜ್ ಆಗುತ್ತೆ. ಏನ್ ಸ್ವಾಮಿ ನಮ್ಮದ ಮೇಲೆ ಚೇಂಜ್ ಆಗಿದ್ದೀರಿ? ಇಲ್ಲ. ಬಡಿತೀರ ಮತ್ತೆ ಗಂಡನ ಮೇಲೆ, ಏನು ಹೆಂಡತಿ ಮೇಲೆ ಬಡಿತೀಯ? ಇಲ್ಲ, ಚೇಂಜ್ ಆಗಿದ್ದಿರ್ತಾನೆ. ಹಾಗೆ ಜನರು ನಮ್ಮನ್ನು ನೋಡಿ ಅವರು ಕೂಡ ಏನ್ ಮಾಡ್ತಾರೆ, ಯೇಸು ಸ್ವಾಮಿಯನ್ನ ನಮ್ಮ ಮೂಲಕ ಪೌಲು ಹೇಳ್ತಾನೆ, ನಾನು ಕ್ರಿಸ್ತನನ್ನು ಹಿಂಬಾಲಿಸಿದ ಹಾಗೆ ನೀವು ನನ್ನನ್ನು ಹಿಂಬಾಲಿಸ್ರಿ ಅಂತ ಹೇಳ್ತಾನೆ. ಪ್ರೈಸ್ ಎಲ್ಲ ಹಲ್ಲೆಲೂಯಾ. ನಾವು ಮಂದೆಗೆ ಒಂದು ಮಾದರಿಯಾಗಿರತಕ್ಕಂಥವರಾಗಿರ್ತೀರಿ. ಹಳೆ ವಿಶ್ವಾಸಿಗಳು ಹೊಸದಾಗಿ ಬಂದವರಿಗೆ ನೀವು ಒಂದು ಮಾದರಿಯಾಗಿರ್ತೀರಿ. ಎಲ್ಲಾ ವಿಧದಲ್ಲೂ ಹೇಗೆ ಪ್ರಾರ್ಥನೆ ಮಾಡ್ಬೇಕು, ಬಂದವ್ರನ್ನ ನಗಬೇಕು, ಮುಖ ಇಟ್ಕೋಬಾರ್ದು. ಯಾರು ಬಂದ್ರು, ಯಾಕ ಬಂದ್ರು, ಏನಕ್ಕೆ ಬಂದ್ರು ಇಲ್ಲಿಗೆ, ಇದು ಯಾವ್ದೋ ಬೇರೆ ಎಲ್ಲೋ ಹೋಗ್ಬೇಕು, ಇಲ್ಲಿ ಯಾಕೆ ಬಂತು ಅಂತ ಹಂಗ್ ನೋಡಬಾರ್ದು. ಯಾವ್ದು ಬಂದ್ರು ನಗನಗತಾ. ಅಲ್ಲಿ ಬಿಡ್ರಿ, ಇಲ್ಲಿ 9 ಕಾಲ್ ತರ ಇರ್ಬೇಕು. ಕೆಲವು ಮುಖ ಯಾವತ್ತು 6 ಗಂಟೆ 6:30ನಾ 6 ಕಾಲ್ ಇಲ್ಲ 6 ಗಂಟೆ ಇದ್ದಂಗೆ ಇರ್ತದೆ. ಆ ಕಡೆ ಒಂದು ಮುಳ್ಳು, ಕೆಳಗಡೆ ಒಂದು ಮುಳ್ಳು, ಅಂತ ಕುದುರೆ ಮುಖ ಇದ್ದಂಗೆ ಅಂತ ಹಂಗಿರ್ಬಾರ್ದು ನೋಡ್ರಿ. 9 ಕಾಲ್ ತರ ಇರ್ಬೇಕು. ಈ ಕಡೆ 9 ಕಡೆ ಒಂದು ಮುಳ್ಳು, ಆ ಕಾಲ್ ಹತ್ರ ಒಂದು ಮುಳ್ಳು, ಈ ನಗ್ತಾ ಇರ್ಬೇಕು. ಪ್ರೈಸ್ ಲಾರ್ಡ್ ಹಲ್ಲೆಲೂಯಾ. ನೀವು ಯೋಚನೆ ಮಾಡಿ, ಪಾಸ್ಟ್ರು ಗುಮ್ಮಂತಿದ್ರೆ ಓ ಇವತ್ತು ಗಾಚಾರ ಇದೆ ಕಣಪ್ಪ ಅಂತ ಅಂತದೆ. ಪಾಸ್ಟ್ರು ಮುಖ ಸ್ವಲ್ಪ ಸಪ್ಪಗೆ ಇದ್ರೆ ಗ್ಯಾರಂಟಿ ಅವತ್ತು ಏಟ್ ಬೀಳ್ತದೆ ನಿಮಗೆ ಗೊತ್ತು. ಪಾಸ್ ನಗ್ನಗ್ತಾ ಬಂದ್ರೆ ಅಪ್ಪ ಇವತ್ತೇನೋ ಖುಷಿ ಐತ್ ಕಣಪ್ಪ ಅಂತ ಅನ್ನೋದಲ್ಲ. ಹಂಗೆ ಹೊಸ ವಿಶ್ವಾಸ ನಿಮ್ ಮುಖ ನೋಡಿದ ತಕ್ಷಣ ಹಂಗೆ ಹೋಗ್ಬಿಡ್ಬಾರ್ದು. ಅಯ್ಯೋ ಈ ಮೂತಿಗಳು ಹಿಂಗೈತಲ್ಲ, ಇದ್ರಲ್ಲಿ ಬಂದು ಸೇರ್ಕೊಂಡು ನಮ್ ಕತೆ ಏನಾಯ್ತದ ಅಂತ ಹೋಗ್ಬಿಡ್ಬಾರ್ದು. ಏನ್ ಸಂತೋಷವಾಗಿದ್ದಾರಪ್ಪ, ಅವ್ರ ಮುಖದಲ್ಲಿ ಎಷ್ಟು ಖುಷಿ ಇದೆ, ಅವ್ರ ಮುಖದಲ್ಲಿ ಎಷ್ಟು ಸಂತೋಷ ಇದೆ ಅಂತೇಳಿ ಅವರು ಬಂದು ನಿಮ್ ಜೊತೆಯಲ್ಲೇ ಕೂತ್ಕೊಬೇಕು. ನಮ್ಮಪ್ಪ ಯೇಸು ಸ್ವಾಮಿ ನಂಬಿದ ಏನ್ ಕಾರಣ ಗೊತ್ತಾ? ಚರ್ಚ್ ಒಳಗೆ ಬಂದ್ರಂತೆ ಒಂದ್ಸತಿ, ಯಾವುದೋ 40 ವರ್ಷದ ಹಿಂದೆ. ನಮ್ಮಮ್ಮ ಕರ್ಕೊಂಡು ಹೋದ್ರು, ಜೊತೆಲಿ ಬಂದವ್ರೆ. ಅಲ್ಲಿ ಇರತಕ್ಕ ಜನರು ನಗೋದು, ಮಾತಾಡ್ಸೋದು, ಚೆನ್ನಾಗಿದ್ದೀರಾ ಅಂತ ಕೇಳೋದು, ವಿಚಾರಣೆ ಮಾಡೋದು ಕಂಡು ಬಹಳ ಸಂತೋಷ ಆಗಿ ಅವ್ರು ಬಹಳ ಅವ್ರನ್ನ ಕೇಳೋದು, ಏನಾಯ್ತು, ಏನ್ ಕಷ್ಟ ನಿಮ್ಗೆ ಹೇಳಿ, ನಾವು ಪ್ರಾರ್ಥನೆ ಮಾಡ್ತೀವಿ. ಈ ವಿಚಾರಣೆ ಮಾಡುವಾಗ ನಮ್ಮ ಅಪ್ಪಗೆ ಬಹಳ ಸಂತೋಷ ಆಯ್ತು. ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ದೀವಿ, ಎಷ್ಟು ಗುಡಿಗಳಿಗೆ ಹೋಗಿದ್ದೀವಿ, ಎಷ್ಟು ಊರುಗಳಿಗೆ ಹೋಗಿದ್ದೀವಿ. ಯಾರು ಈ ತರ ವಿಚಾರಣೆ ಮಾಡೋರಲ್ಲ. ಈ ಚಿಕ್ಕ ಮನೆಯಲ್ಲಿ ಇರೋ ಸ್ವಲ್ಪ ಜನ ಎಷ್ಟು ಪ್ರೀತಿಯಿಂದ ನಮ್ಮ ಹತ್ರ ಮಾತಾಡಿದ್ರು, ಎಷ್ಟು ಕಷ್ಟ, ನನ್ನ ಕಷ್ಟ ಎಲ್ಲ ಹೋಗೇ ಬಿಡ್ತಲ್ಲ ಅನ್ನೋ ಮಟ್ಟಿಗೆ ಅವ್ರಿಗೆ ಫೀಲಿಂಗ್ ಆಗಿ ತಿರ್ಗಾ ಭಾನುವಾರ ಬಂದರು. ಅವರೇ ಬರ್ತಾ ಅವ್ರು ಭಾಳ ಖುಷಿ ಆಗ್ಬಿಟ್ಟು, ಚರ್ಚಲ್ಲಿ ನಮ್ಗಿಷ್ಟು ನೆಂಟರಿದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ, ಅಕ್ಕ ತಂಗಿರಿದ್ದಾರೆ, ನನ್ನ ಜೊತೆಲಿ ಒಟ್ಟಿದ್ದವ್ರು ಕೂಡ ಯಾರು ನಮ್ಮನ್ನು ಕೇಳಂಗಿಲ್ಲ ಅಂತೇಳಿ ನಮ್ಮಪ್ಪ ಹಾಗೆ ದೀಕ್ಷಾಸನ ತೆಗೆದು ಸಭೆಯಲ್ಲಿ ಇದ್ಬಿಟ್ರು. ನಾನೆಲ್ಲ ರಕ್ಷಣೆ ಹೊಂದಿದಾಗ ಕೆಲವರೆಲ್ಲ ಪಾಸ್ ನೋಡಕ್ ಬರ್ತಿಲ್ಲ, ಚರ್ಚಿಗೆ ಬರ್ತಿರ್ಲಿಲ್ಲ, ನಮ್ಮನ್ನು ನೋಡೋಕೆ ಬರ್ತಿದ್ರು. ಯಾಕಂದ್ರೆ ಅವ್ರು ನಗ್ನಗ್ತಾ ಮಾತಾಡ್ತಾರೆ, ಅವ್ರು ನಮ್ಮ ಹತ್ರ ಕೇಳ್ತಾರೆ. ನಾವು ಬಂದಿಲ್ಲ ಅಂದ್ರೆ ಓಡ್ ಬಂದು ಮನೆಗೆ ವಿಚಾರಣೆ ಮಾಡ್ತಾರೆ ಅಂತ ಹೇಳಿ ಖುಷಿಯಲ್ಲಿ ಬಂದು ಜಗಳ ಮಾಡ್ಕೊಂಡಿರೋರು. ಇವತ್ತು ನಾನು ಆ ಬ್ರದರ್ ಪಕ್ಕದಲ್ಲಿ ಕೂತ್ಕೊತೀನಿ ಅಂತ, ನೆನ್ನೆ ತಾನೇ ನೀವು ಹೋದ ವಾರ ಕೂತ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ, ನಾನು ಕೂತ್ಕೊತೀನಿ ಅಂತ ಜಗಳ ಮಾಡ್ಕೊಂಡಿರೋರು. ಪ್ರಾರ್ಥನೆ ಮಾಡೋ, ಯಾಕಪ್ಪ ಜಗಳ ಮಾಡ್ತೀನಿ ಅಂತಂದ್ರೆ, ಏನಿಲ್ಲ ಮಾಡ್ರಿ ಅಂತ ಆಸೆ ಪಟ್ಟು ನನ್ನ ಸುತ್ತಲೂ 10 ಜನ ಕೂತ್ಕೊಂಡಿರೋರು ವಿಶ್ವಾಸಿಯಾಗಿದ್ದಾಗ. ಇವತ್ತು ನಾವು ಮಾಡೋ ಮುಖಕ್ಕೆ ಕಂಡ್ಬಿಡು ಆ ಕಡೆ ತಿರ್ಕೊಂಡು ಹೋಗ್ಬಿಡ್ಬೇಕು. ಹಂಗ ಮಾಡಬಾರ್ದು. ಮುಗಿದ ಮೇಲೆ ಈ ಕಡೆ ಒಂದು ಏಟು, ಈ ಕಡೆ ಒಂದು ಏಟು, ಸೋತ್ರ ಆತರವಾಗಿ ಹೋಗ್ಬಿಡ್ಬಾರ್ದು. ಮನೆಗೆ ಎಲ್ಲರೂ ನೋಡಿ ಮಾತಾಡಿಸ್ಬೇಕು. ಹೆಣ್ಮಕ್ಳು ನೋಡಿ ಸ್ತೋತ್ರ ಮಾಡಿ, ಚೆನ್ನಾಗಿದ್ದೀರಾ, ಓಕೆ, ಸಂತೋಷ, ಹೋದ್ವಾರ ಬಂದಿಲ್ಲ ಕಾಣುತ್ತೆ ಅಂತ ಹೇಳ್ಬೇಕು, ಕೇಳಬೇಕು. ಆಗ ವಿಚಾರಣೆ ಮಾಡೋರು ಇದ್ದೀರಿ. ಪಾಸ್ಟರ್ ಎಲ್ಲರೂ ಕೇಳಕ್ಕಾಗತ್ತಾ? ಅದಕ್ಕೆ ಈ ಪರಿಶುದ್ಧಾತ್ಮ ನಮ್ಮೊಳಗೆ ಬಂದಾಗ ಈ ಎಲ್ಲ ಸಂಗತಿಗಳು ಮಾಡುವುದಕ್ಕೆ ನಮಗೆ ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ. ಇನ್ನೊಂದು ವಚನ ಓದ್ಕೊಳ್ಳೋಣ. ಯೋವಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನ.
ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಹಲ್ಲೆಲೂಯ. ಜನಕ್ಕೆ ಕಾಸು ಇಟ್ಬಿಟ್ಟು ಮರ್ತ್ಬಿಟ್ಟಿರ್ತೀವಿ ಅಲ್ವಾ, ನಮ್ ನಂಬರ್ಗಳು ಗೊತ್ತಿಲ್ಲ. ಅಮ್ಮ ನಿಮ್ ನಂಬರ್ ಹೇಳಿ ಟಕ್ ಅಂತಂದ್ರೆ 9 ಅಂತಿರ್ತಾರೆ, ಮುಂದೆ ಹೋಗೋದೇ ಇಲ್ಲ. ನಾನು ಅಂತವನೇ, ನನ್ನ ನಂಬರ್ ಬಿಟ್ಟು ಬೇರೆ ಯಾವ ನಂಬರ್ ನನಗೆ ಗೊತ್ತಿಲ್ಲ, ಹೆಂಡತಿ ನಂಬರು ಗೊತ್ತಿಲ್ಲ, ಯಾರು ಸ್ನೇಹಿತರು ಗೊತ್ತಿಲ್ಲ ಅಂಥವನು ನಾನು. ಆದ್ರೆ ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಪವಿತ್ರ ಆತ್ಮ ಏನ್ ಮಾಡ್ತಾರೆ, ವಾಕ್ಯಗಳನ್ನು ಹೇಳೋದಕ್ಕೆ ಸಹಾಯ ಮಾಡತಕ್ಕಂಥವರಾಗಿರ್ತಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯ. ನನಗೆ ಒಂದ್ಸತಿ ಜ್ಞಾಪಕದಲ್ಲಿ ಬರ್ಕೊಂಡು ಇಟ್ಕೊಳಕ್ಕಾಗಲ್ಲ. OTP ಬರ್ತದಲ್ಲ 4 ನಂಬರ್, 1 ಸತಿ 2 ಸತಿ 3 ಸತಿ ಮಾಡ್ಕೊತೀನಿ, 4ನೇ ನಂಬರ್ ತಾನೆ. ತಿರ್ಗಾ ನೋಡೋಣ ಅಂತ ಇವತ್ತು ಬೆಳಿಗ್ಗೆ ಒಂದು OTP ಬಂದಿತ್ತು, ನೋಡ್ಕೊಂಡೆ ಮಾಡ್ತೀನಿ ನೋಡಿ, ಈಗ ಹೊಡಿತೀನಿ, ಪಡ್ಕೊಂಡು ಹೋಗ್ಬಿಡ್ತೆ. ಅಯ್ಯೋ, ತಿರ್ಗಾ ಹೋಗಿ ನೋಡ್ಕೊಂಡು ಮಾಡಿಬೇಕಾಯ್ತು. ಅಂಥ ಪೆದ್ದ ನಾನು. ಆದ್ರೆ ನನ್ನ ನೋಡೋ ಯಾರು ಪೆದ್ದ ಅಂತಾರ? ಯಾರು ಅನ್ನಲ್ಲ. ಅಂತ ಅವ್ನು ಪಂಟ್ರಾಗಿರ್ಲಿ, ನಮ್ಮ ಹತ್ರ ದೊಡ್ಡ ದೊಡ್ಡ ಪಂಟ್ರುಗಳಿರ್ತಾರೆ, ಇಂಥವ್ರೆಲ್ಲ ಅವರೆಲ್ಲ ಟೈಪಿಂಗ್ ಮಾಡಿ ತಗೊಂಬಂದು ತೋರಿಸ್ತಾರೆ. ಎಲ್ಲಿ ನೋಡಿ ಮಿಸ್ಟೇಕ್ ಐತಿ, ಏನ್ ಮಾಡಿದ್ದೀರಾ? ಮೊನ್ನೆ ನಮ್ಮ ತಂಗಿ ಮಗ ಯಾವುದೋ ಇದರಲ್ಲಿ ಇದರಲ್ಲಿದ್ದೆ, ಅವ್ನು ಟೈಪ್ ಮಾಡಿ ಕಳಿಸಿದ್ಮೇಲೆ ಮಮ್ಮ ಒಂದ್ಸತಿ ನೋಡ್ಕೊಳ್ಳಿ ಅಂದ. ನಾನು ಮಿಸ್ಟೇಕ್ ಐತೆ ನೋಡಪ್ಪ ಅಂತಂದೆ. ಅವ್ನು ನನ್ನ ಮನಸ್ಸಲ್ಲಿ ಅನ್ಕೊಂಡು, ಮಾಮನಿಗೆ ಓದಕ್ಕೆ ಬರಲ್ಲ, ಅದಕ್ಕೆ ಮಿಸ್ಟೇಕ್ ಐತೆ ಅಂತ ಹೇಳ್ತಾನೆ ಅಂತ ಅನ್ಕೊಂಡಂತೆ. ನಾನು ಹೇಳಿ ಸರಿ ಓದಿದ್ದೆ, ಮಾಮ ಕರೆಕ್ಟಾಗಿ ಹೇಳ್ದ ಮಾಮ, ಅಲ್ಲಿ ಮಿಸ್ಟೇಕ್ ಐತೆ. ಅದೇ ಅನ್ಕೋತೀನಿ, ಮಾಮಕ್ಕೆ ಓದಕ್ ಬರಲ್ಲ ಅಂತ ಹೆಂಗ್ ಮಿಸ್ಟೇಕ್ ಅನ್ನು ಇಡ್ತಾರಂತ. ಅದು ದೇವ್ರು ಕೊಟ್ಟಂತ ಕೃಪೆ. ಹಲ್ಲೆಲೂಯ. DC ಲೆಟರ್ ಬರೀತಾರೆ, AC ಲೆಟರ್ ಬರೀತಾರೆ, ಒಂದು ಸುಮ್ಮನೆ ತೋರಿಸ್ತಾರೆ. ಅವಾಗ ನೋಡಿದ್ರೆ ಮಿಸ್ಟೇಕ್, ನನಗೆ ಅದು ಯಾಕೋ ಗೊತ್ತಿಲ್ಲ, ಕಣ್ಣಿಗೆ ಟಪ್ಪನ್ ಬರ್ತದೆ. ಲೆಕ್ಕಗಳು ಬರೀತಾರೆ, ತೋರಿಸ್ತಾರೆ. ನಾನು ಹೇಳ್ತೀನಿ, ನೋಡಿ ಮಿಸ್ಟೇಕ್ ಐತೆ ಲೆಕ್ಕಲ್ಲಿ, ದುಡ್ಡು ಕಡಿಮೆ ಬಂದೈತೆ ನೋಡಿ, ಅದು ಬರ್ದಿರೋ ಸರಿ ಇಲ್ಲ ಅಂತಂದ್ರೆ, ಅಲ್ಲ 3 ಜನ 10 ಜನ 15 ಜನ ಕೂತ್ಕೊಂಡ್ ಬರ್ತಾರೆ, ಅಲ್ಲಿ ಮಿಸ್ಟೇಕ್ ಕಾಣ್ತಾ ಇರ್ತದೆ. ಹಂಗೆ ಪರಿಶುದ್ಧಾತ್ಮನ ಬರುವಾಗ ನಮಗೆ ವಿಶೇಷ ಜ್ಞಾನವನ್ನು ಕೊಡುವಂತನಾಗಿದ್ದಾನೆ. ಆತನು ಹೇಳಿದ್ದೆಲ್ಲ ನಮಗೆ ಜ್ಞಾಪಕ ಪಡಿಸತಕ್ಕಂಥವನಾಗಿದ್ದಾನೆ. ಬೈಬಲ್ ಓದ್ತೇನೆ, ಮನಸ್ಸಲ್ಲೇ ಓದ್ಕೊಂಡಿರ್ತೇನೆ, ಇಟ್ಕೊಂಡಿರ್ತೇನೆ, ಕೂಡಿಸಿ ಓದ್ತೀನಿ, ಅಥವಾ ಕೆಲವೊಮ್ಮೆ ಕೇಳ್ತೀನಿ, ವಾಕ್ಯ ಜಾಸ್ತಿ ಕೇಳ್ತೀನಿ ನಾನು. ಇವೆಲ್ಲ ಮನಸ್ಸಲ್ಲಿ ಇದ್ಕೊಂಡಿದೆ, ಹಂಗೆ ಮೆಲ್ಕಾಗ್ದಂಗೆ ಟಕ್ಕಂತ ಆಚೆ ಬರ್ತದೆ. ಆವಾಗ ಪ್ರಸಂಗ ಮಾಡುವಾಗ ಎಲ್ಲ ಒಂದಕ್ಕೊಂದು ಜೋಡಣೆಯಾಗಿ ಬರತಕ್ಕದಾಗಿರ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯ. ಕತೆಗಳು, ಸ್ಟೋರಿಗಳು, ಆ ಕತೆ ಅಜ್ಜಿ ಕತೆ ಎಲ್ಲ ಹೇಳಲ್ಲ ಜಾಸ್ತಿ, ಸಾಕ್ಷಿಗೂ ಹೇಳಲ್ಲ ಜಾಸ್ತಿ. ಯಾಕಂತಂದ್ರೆ ವಾಕ್ಯ ಹೇಳಕ್ಕೆ ನನಗೆ ಸಮಯ ಇರೋದಿಲ್ಲ. 5 ಗಂಟೆ 4 ಗಂಟೆ ಕೂತ್ಕೊಂಡ್ರೆ ಸರಳವಾಗಿ ಒಂದು ಮೆಸೇಜ್ ಮುಗಿಸ್ತೇನೆ ಕ್ಲೀನ್ ಆಗಿ. ಅಷ್ಟೊತ್ತು ಮಾತಾಡೋಕ್ಕೆ ವಾಕ್ಯಗಳನ್ನು ಜೋಡಿಸಿಡೋದಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೇಳ್ತೇನೆ, ಪರಿಶುದ್ಧಾತ್ಮ ದೇವರು ನಿಮಗೆ ಸಹಾಯ ಮಾಡೋಕ್ಕಿದ್ದಾರೆ. ಏನ್ ಸಹಾಯ ಮಾಡ್ತಾರೆ ಅಂತಂದ್ರೆ, ತಂದೆಯ ಯೇಸು ಸ್ವಾಮಿ ನಮಗೆ ಹೇಳಿದ ಎಲ್ಲವನ್ನು ಪವಿತ್ರಾತ್ಮ ಏನ್ ಮಾಡ್ತಾನೆ, ಜ್ಞಾಪಕ ಪಡಿಸತಕ್ಕಂಥವನಾಗಿರ್ತಾನೆ. ಯೇಸು ಸ್ವಾಮಿ ಸೈತಾನದ ಶೋಧಿಸಲ್ಪಡೋಕೆ ಅಡವಿಗೆ ಹೋದ್ರು. ಅಡವಿಗೆ ಹೋದಾಗ ಸೈತಾನ್ ಏನ್ ಬಂದು ಮಾಡ್ದ, ನೀನ್ ದೇವಕುಮಾರನೇ ಆಗಿದ್ದರೆ ಈ ಕಲ್ಲುಗಳನ್ನ ಏನಾಗಿ ಮಾಡಿದ್ರೆ ಏನಾಗ್ಬಿಡ್ತಿತ್ತು? ಉಪವಾಸ ಮುಗಿದ್ಮೇಲೆ ತಾನೆ ಬಂದ ಸೈತಾನ, ಮುಗಿದ್ಮೇಲೆ ಹೆಂಗ ಊಟ ಮಾಡ್ಬೇಕಲ್ಲ, ನೀನ್ ಹಾಕಿದ್ರೆ ಏನ್ ಮಾಡ್ಬಿಡ್ತಿದ್ದೆ, ಮಾಡಿ ತಿನ್ಬಿಡ್ತಿದ್ದೆ. ನೋಡೋ ಸೈತಾನೆ ನನ್ನ ನಂಗಂದ ನೋಡು ಅಂತ ಮಾಡ್ತಿದ್ದೆ. ಯಾಕೆ ಯೇಸು ಸ್ವಾಮಿ ಮಾಡಲಿಲ್ಲ? ಯೋಚನೆ ಮಾಡ್ರಿ. ಏನ ಮಗಳ ಕೇಳಬಾರ್ದು ಅಂತನಾ? ಅಲ್ಲ, ಸೈತಾನ್ ಮಾತು ಕೇಳ್ದಂಗಲ್ಲ. ಅವನು ಹೇಳ್ತಾನೆ, ನೀನ್ ದೇವ್ರ ಮಗನಾಗಿದ್ರೆ ಈ ಕಲ್ಲೆಲ್ಲ ರೊಟ್ಟಿ ಮಾಡಿ ತಿನ್ಬೋದಲ್ಲ ಅಂತಂದ್ರೆ ಅವನ್ ಮಾತು ಕೇಳ್ದಂಗ ಆಯ್ತದ? ಅಂದ್ರೆ ಅವನೇನ್ ಹೇಳ್ತಾನೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಪರಿಶುದ್ಧಾತ್ಮನ ಸಹಾಯ ಬೇಕು. ಅವನು ಹೇಳ್ತಾನೆ, ಇಫ್ ಯು ಆರ್ ಅ ಸನ್ ಆಫ್ ಗಾಡ್, ನೀನ್ ದೇವ್ರ ಮಗಳೇ ಆಗಿದ್ರೆ, ದೇವ್ರ ಮಗನೇ ಆಗಿದ್ರೆ ಈ ಕಲ್ಲುಗಳನ್ನ ರೊಟ್ಟಿ ಮಾಡು ಅಂತಾನೆ. ಈಗ ಯೇಸು ಸ್ವಾಮಿ ನಾನ್ ದೇವ್ರ ಮಗ ಅಂತ ಸೈತಾನ್ಗೆ ಪ್ರೂವ್ ಮಾಡಕ್ ಬಂದಿದ್ರೆ, ಅವನು ಪ್ರೂವ್ ಮಾಡಲಿಲ್ಲ ಅಂತ ಅವನಿಗೆ ಗೊತ್ತಿಲ್ಲ, ಗೊತ್ತು ಅವನಿಗೆ. ಅಂದ್ರೆ ನಾನ್ ದೇವರ ಮಗನಂತ ತೋರಿಸ್ತೀನಿ ನೋಡಲ್ಲೇ ಅಂತೇಳಿ ತೋರಿಸ್ಬೇಕಾದ ಅವಶ್ಯಕತೆ ಇರಲಿಲ್ಲ. ಅವಶ್ಯಕತೆ ಇರಲಿಲ್ಲ. ಆದ ಕಾರಣ ಯೇಸು ಸ್ವಾಮಿ ಏನಂದ್ರು ಗೊತ್ತಾ, ಮನುಷ್ಯನು ಇವನೇನಂದನು, ನೀನ್ ದೇವಕುಮಾರನೇ ಆಗಿದ್ದರೆ, ದೇವರ ಮಗನೇ ಆಗಿದ್ದರೆ ಈ ಕಲ್ಲುಗಳನ್ನ ರೊಟ್ಟಿಯಾಗಿ ಮಾಡು ಅಂದ. ಯೇಸು ಹೇಳ್ತಾರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದಲ್ಲ
ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ವಾಕ್ಯದ ಬದುಕ್ತಾನಂತ ಬರೆದಿದೆಯಲ್ಲ. ಧರ್ಮೋಪದೇಶ ಖಂಡದಲ್ಲಿ ಬರೆದೈತೆ. ಅದನ್ನ ಯೇಸುವಿಗೆ ಪರಿಶುದ್ಧಾತ್ಮನ ಜ್ಞಾಪಕ ಪಡಿಸಿದ್ರು. ಹಲ್ಲೆಲೂಯ. ನಮಗೆ ಅದಕ್ಕೆ ಪರಿಶುದ್ಧಾತ್ಮ ಜ್ಞಾನ ಇದ್ರೆ ಏನಕ್ಕೆ ಮಾಡಬಾರ್ದಾಗಿತ್ತು? ಒಬ್ರು ಹೇಳ್ತಾರೆ ರೊಟ್ಟಿಯಾಗಿ ಮಾಡು ಅಂದ್ರೆ ಕಲ್ಲುಗಳೆಲ್ಲ ರೊಟ್ಟಿ ಹಾಕ್ಬಿಡ್ತಿತ್ತು ಅಂತಾರೆ. ಹಂಗೇನಿಲ್ಲ. ಅಂದ್ರೆ ಅವನು ಕೇಳಿದ್ದೇನೆ, ಇಫ್ ಯು ಆರ್ ಅ ಸನ್ ಆಫ್ ಗಾಡ್ ಕ್ವಶನ್ ಮಾರ್ಕ್, ನೀನ್ ದೇವರ ಮಗನಾಗಿದ್ದಿದ್ರೆ ಈ ಕಲ್ಲುಗಳು ರೊಟ್ಟಿ ಮಾಡ್ಬೋದಲ್ಲ ಅಂತಂದ. ಯೇಸುಸ್ವಾಮಿ ಭೂಮಿಗೆ ಬಂದಿದ್ದು ತನ್ನನ್ನು ದೇವಕುಮಾರ ಅಂತ ಯಾರಿಗೂ ಹೋಗಿ ನಾ ದೇವಕುಮಾರ ದೇವ್ರ ಮಗ ನಂಬ್ರಿ ಅಂದ್ರ ಹಂಗ್ ಹೇಳಂಗಿಲ್ಲ. ತನ್ನನ್ನು ಕುರಿತು ತಾನೇ ಸಾಕ್ಷಿ ಹೇಳಂಗಿಲ್ಲ. ಪ್ರೈಸಲ್ಲ, ತನ್ನನ್ನು ತಾನೇ ಹೊಗಳಂಗಿಲ್ಲ. ಆದ ಕಾರಣ ಸೈತಾನನು ಈ ರೀತಿಯಲ್ಲಿ ಟ್ರ್ಯಾಪ್ ಆಗಿ ನಮಗೆ ಬರ್ತಾನೆ. ಅದಕ್ಕೆ ಪರಿಶುದ್ಧಾತ್ಮ ದೇವರು ಆ ಸಮಯದಲ್ಲಿ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಯೇಸುವಿಗೆ ಸಹಾಯ ಮಾಡಿದ್ರು. ಮತ್ತೆ ಪಿಶಾಚಿ ಸೈತಾನ ಏನಂದ, ನಿನ್ ಮೇಲಿಂದ ಏನ್ ಮಾಡು, ಕೆಳಗೆ ಧುಮುಕು, ನಿನ್ನ ಕಾಲು ಕಲ್ಲಿಗೆ ತಗಲ್ದಂತೆ ದೇವದೂತರು ಹಿಡಿತಾರಂತ 91 ಕೀರ್ತನೆಯಲ್ಲಿ ಬರೆದಿದೆಯಲ್ಲ ಅಂತಂದ. ಆಗ ಯೇಸು ಸ್ವಾಮಿ ಏನಂದ್ರು, ನಿನ್ನ ದೇವರಾದ ಯೆಹೋವನ ಏನ್ ಮಾಡಬಾರ್ದು, ಪರೀಕ್ಷಿಸಬಾರದು ಅಂತ ಬರೆದಿದೆಯಲ್ಲ. ಆಗ ಪ್ರತಿಯೊಂದು ಮಾತುಗೂ ಏಸು ಯಾವ್ದನ್ನು ಕೋಟ್ ಮಾಡಿದ್ರು? ಪರಕೆ ತಗೊಂಡು ಹೊಡಿತೀನಿ, ಚಪ್ಪಲಿ ತಗೊಂಡು ಹೊಡಿತಿದ್ದೀನು ಅಂತಂದ್ರ ಕೆಲವರು ಏಸು ಪಿಶಾಚಿ ಓಡಿಸೋದು ಹಂಗೆ, ನಿನ್ನ ಹೋಗಲೇ ಸೈತಾನೆ, ನಿನ್ ಯಾ ಮಗ ಈ ಮಗ ಅಂತ ಬೈತಿರ್ತಾರೆ. ಪರಕೆ ತಗೊಂಡು ಹೊಡಿತೀನಿ, ಚಪ್ಪಲಿ ಗಿಪ್ಳಿಗೆಲ್ಲ ಭಯಪಡಲ್ಲ. ವಾಕ್ಯದಿಂದ ಮಾತ್ರ ಸೈತಾನ ಓಡಿಸ್ಬೇಕು. ಹಲ್ಲೆಲೂಯಾ. ನಿನಗೆ ವಾಕ್ಯವೇ ಗೊತ್ತಿಲ್ವಾ? ಏಸು ರಕ್ತಕ್ಕೆ ಜಯ ಹೇಳಿ ನೋಡೋಣ. ಆಗತ್ತ ಹೇಳ ಅಜ್ಜಿ, ಹೇಳಿ, ನೀವೆಲ್ಲ ಹೇಳ್ರಿ, ಏಸು ರಕ್ತಕ್ಕೆ ಜಯ. ಅಷ್ಟು ಹೇಳಿದ್ರೆ ಸಾಕು. ಹಲ್ಲೆಲೂಯಾ. ನಿನಗೆ ವಾಕ್ಯ ನಮ್ಮ ತರ ಗೊತ್ತಿಲ್ಲದಿದ್ರು ಏಸು ರಕ್ತಕ್ಕೆ ಜಯ ಅಂತ ಹೇಳಿದ್ರೆ ಸೈತಾನ ಏನ್ ಮಾಡ್ತಾನೆ? ಓಡೋಗ್ಬಿಡ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೀಗೆ 3 ಶೋಧನೆಯನ್ನ ಕೂಡ 3 ವಿಧವಾದ ಶೋಧನೆ ಬೈಬಲ್ ಹೇಳುತ್ತದೆ. ಬರೀ 3 ಶೋಧನೆ ಬಂದಿಲ್ಲ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 13ನೇ ವಚನ ಓದ್ಕೊಳ್ಳೋಣ. ಎಷ್ಟು ವಿಧವಾದ? ಹಾಗಾದ್ರೆ 3 ಶೋಧನೆ ಬಂತ? ಸಕಲ ವಿಧವಾದ ಶೋಧನೆ ಬಂತ? ಸಕಲ ವಿಧವಾದ ಶೋಧನೆಯನ್ನು ಮುಗಿಸಿ ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೋದ. ಆಗ ಎಲ್ಲಿದ್ದ? ಬಿಟ್ಟು ಹೋದ ಅಂದ್ರೆ ಯಾರ ಜೊತೆಲಿದ್ದ? ಯೇಸು ಜೊತೆಯಲ್ಲೇ ಇದ್ದಿದ್ದಾನೆ. ಆಗ ಯೇಸು ಜೊತೆಯಲ್ಲೇ ಈ 40 ದಿನಗಳು ಇದ್ದಿದ್ದಾನೆ. ಸಕಲ ವಿಧವಾದ ಶೋಧನೆಯನ್ನು ಮುಗಿಸಿ ಅಂದರೆ ಅಲ್ಲಿ 3 ಶೋಧನೆಗಳನ್ನ ಬರೆದಿದೆ. ಒಂದು ಮಾಂಸದ ಇಚ್ಛೆ, ಎರಡದು ಕಣ್ಣಿನ ಆಸೆ, ಲೋಕದಲ್ಲಿರೋ ಎಲ್ಲವನ್ನು ತೋರಿಸಿ ನಾನು ನಿನಗೆ ಕೊಡ್ತೀನಿ, ನೀನು ನನಗೆ ಅಡ್ಡ ಬೀಳು ಅಂತ, ಅದು ಕಣ್ಣಿನ ಆಸೆ. ಮತ್ತು ಮೇಲಿಂದ ಕೆಳಗೆ ಧುಮುಕು, ಬದುಕು ಬಾಳ ಡಂಬಾಚಾರ, ಗರ್ವ, ಅಹಂಕಾರ, ಹೆಮ್ಮೆ. ಈ 3 ಶೋಧನೆ ನಾವೆಲ್ಲರೂ ಸಾಯುವ ತನಕ ನಮ್ಮನ್ನು ಹಿಂಬಾಲಿಸ್ಕೊಂಡೇ ಬರ್ತಾ ಇರ್ತದೆ. ಹುಷಾರಾಗಿರಿ. ಈ ಶೋಧನೆ ಜಯಿಸಕ್ಕೆ ಯಾರು ನಮಗೆ ಸಹಾಯ ಮಾಡ್ತಾರೆ? ವಾಕ್ಯವು, ಪರಿಶುದ್ಧಾತ್ಮನ ನಮಗೆ ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ. ಬರೀ ಬುಲೆಟ್ ಇದ್ರೆ ಸಾಕ? ಗನ್ ಕೂಡ ಬೇಕಾ? ಹಂಗಂತಾನೆ ಬುಲೆಟ್ ವರ್ಕ್ ಆಗತ್ತೆ. ಹಂಗೆ ಪವಿತ್ರಾತ್ಮನ ಸಹಾಯದಲ್ಲಿ ವಾಕ್ಯ ಬುಲೆಟ್ ಅನ್ನು ಹಾಕಿ ಪಠಾ ನೋಡಿದ್ರೆ ಸೈತಾನ್ ಔಟ್. ಹೌದಾ? ಕೆಲವರು ಪರಿಶುದ್ಧಾತ್ಮನ ಸಹಾಯ ಇಲ್ಲದೆ ಬರೀ ಬುಲೆಟ್ ಅನ್ನು ಬಿಸಾಕ್ತಾ ಇದ್ರೆ ಏಟ್ ಬೀಳಲ್ಲ. ಪರಿಶುದ್ಧಾತ್ಮ ತೆಗೆದುಕೊಂಡು ಒಳಗೆ ಬುಲೆಟ್ ಹಾಕಿ ಹೊಡೆದ ಅಂದ್ರೆ ಡಮಾರ್, ಅಲ್ಲಿ ಸೈತಾನ ಔಟ್. ಹಂಗೆ ನಮ್ಮೆಲ್ಲರಿಗೂ ಪವಿತ್ರಾತ್ಮನೂ ಬೇಕು, ವಾಕ್ಯ ಎಂಬ ಪರಿಜ್ಞಾನವು ನಮಗೆ ಬೇಕು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಬೈಬಲ್ ಹೇಳುತ್ತೆ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತದೆ ನೋಡ್ರಿ. ಯೇಸು ಪವಿತ್ರಾತ್ಮ ಭರಿತನಾಗಿ, ಏನು ಭರಿತನಾಗಿ? ಪವಿತ್ರಾತ್ಮ ಫುಲ್ ಆಗಿ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂತಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನನಿಂದ ಶೋಧಿಸಲ್ಪಟ್ಟನು. ಈಗ ಹೇಳ್ರಿ, ಸೈತಾನನಿಂದ ಶೋಧಿಸಲ್ಪಡೋದಕ್ಕಾಗಿ ಯೇಸು ಯಾವ್ದ್ರಿಂದ ತುಂಬಲ್ಪಟ್ಟಿದ್ನು? ಒಂದು ವೇಳೆ ಯೇಸು ಪವಿತ್ರಾತ್ಮ ಭರಿತನಾಗಿ ಇಲ್ಲದಿದ್ರೆ ಆ ಸೈತಾನ ಹತ್ರ ಖಂಡಿತವಾಗಿ ಸೋತೋಗ್ಬಿಡ್ತಿದ್ರು. ಆದಾಮ್ ಸೋತೋದಾಗೆ. ಅರ್ಥ ಆಯ್ತ್ರಿ?
ಅದಕ್ಕೆ ಹೀಗೆ ನಿನಗೂ ನನಗೂ ಪವಿತ್ರಾತ್ಮನನ್ನು ದೇವರು ದಯಪಾಲಿಸಿದ್ದಾರೆ. ಹಲ್ಲೆಲೂಯ. ಆಗ ನಮಗೆ ಬರಬೇಕಾಗಿರುವ ಶೋಧನೆಯಿಂದ ಆತನು ತಪ್ಪಿಸಿಕೊಳ್ಳುವುದಕ್ಕೂ ಜಯಿಸುವುದಕ್ಕೂ ನಮಗೆ ಸಹಾಯ ಮಾಡ್ತಾರೆ. ಆತನು ಹೇಳಿದ ಮಾತುಗಳನ್ನೆಲ್ಲ ವಾಕ್ಯಗಳನ್ನೆಲ್ಲ ಜ್ಞಾಪಕ ಪಡಿಸತಕ್ಕಂಥವನಾಗಿರ್ತಾರೆ. ನೋಡಿ, ಇವತ್ತು ಸೈತಾನನು ಯೇಸು ಸ್ವಾಮಿ ಅಡವಿಯಲ್ಲಿದ್ದಾಗ ಎಷ್ಟು ಕಾಲಿತ್ತು, ಎಷ್ಟು ಕೈ ಇತ್ತು ಸೈತಾನಿಗೆ? 2 ಕಾಲು 2 ಕೈ ಇತ್ತು. ನೋಡುದ ಇಲ್ಲ. ಅಂದ್ರೆ ಸೈತಾನನು ಕೈ ಕಾಲು ಇಟ್ಕೊಂಡ್ ಬಂದಿಲ್ಲ, ಮನಸ್ಸಿನಲ್ಲಿ ಬಂದ. ನನ್ನನ್ನು ಒಂದ್ಸತಿ 12 ಗಂಟೆ ರಾತ್ರಿಗೆ ಒಂದು ಹುಡುಗ ಸುಮ್ಮನೆ ಪ್ರಾರ್ಥನೆ ಮಾಡ್ತೀವಿ, ಬೈಬಲ್ ಓದ್ತೀವಿ, ಬನ್ನಿ ಇಲ್ಲಿ ನನ್ಗೊಂದು ಉತ್ತರ ಕೊಡಿ ಅಂದ. ಏನಪ್ಪ ಅಂತಂದ. ನಮ್ಮನ್ ಮಾತ್ರ ಅವನ ಜೊತೆಲಿ ಸೇರ್ಬೇಡ, ಇವನ್ ಜೊತೆಲಿ ಸೇರ್ಬೇಡ, ಅವನ ಜೊತೆಲಿ ಹೋಗ್ಬೇಡ ಅಂತೀರಾ. ಇಲ್ಲಿ ನಿಮ್ ಯೇಸು ನೋಡಿ ಎಲ್ಲಿ ಹೋಗಿದ್ದಾರೆ ಅಂತ ತೋರಿಸ್ದ. ಈ ವಾಕ್ಯ ತೋರಿಸ್ದ. ಓದ್ಕೊಳ್ಳಿ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 5ನೇ ವಚನ ಓದು. ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಎಲ್ಲಿ ಕರ್ಕೊಂಡು ಹೋದ್ನಂತೆ? ಮೇಲಕ್ಕೆ ಕರ್ಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲಾ ರಾಜ್ಯಗಳನ್ನು ಆತನಿಗೆ ತೋರಿಸಿ ಇವೆಲ್ಲವುಗಳ ಅಧಿಕಾರವನ್ನು ಇವುಗಳ ವೈಭವವನ್ನು ನಿನಗೆ ಕೊಡುವೆನು. ಇದೆಲ್ಲ ನನಗೆ ಕೊಟ್ಟಿದೆ. ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ. ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಇದೆಲ್ಲ ನಿನ್ನದಾಗುವುದು ಎಂದು ಆತನಿಗೆ ಹೇಳಿದನು. ಈಗ ಹೇಳ್ರಿ, ಯೇಸುವನ್ನ ಯಾರು ಕರ್ಕೊಂಡು ಹೋಗಿದಂತೆ? ಎಲ್ಲಿ ಕರ್ಕೊಂಡು ಹೋದ? ಮೇಲಕ್ಕೆ ಕರ್ಕೊಂಡು ಹೋದಂತೆ, ಹೌದಲ್ವಾ? ಆಮೇಲೆ ಅದ್ ಕೆಳಗೆ ಇದಲ್ಲದೆ ಅವನು ಇದಲ್ಲದೆ ಅವನು ಆತನನ್ನು ಯೆರೂಸಲೇಮಿಗೆ ಕರೆದುಕೊಂಡು ಹೋಗಿ. ಯೇಸು ಸ್ವಾಮಿ ಅಡವಿಯಲ್ಲಿದ್ರು, ಯೆರೂಸಲೇಮಿನಲ್ಲಿದ್ರ? ಅಡವಿಯಲ್ಲಿದ್ರು ಅಲ್ವಾ? ಯೆರೂಸಲೇಮಿಗೆ ಕರ್ಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ದೇವಾಲಯದಲ್ಲಿ ಸ್ಟೆಪ್ಪಲ್ಲಿ ಕರ್ಕೊಂಡೋಗಿ ಮೇಲೆ ನಿಲ್ಲಿಸಿ ಆತನಿಗೆ ನೀನು ದೇವರ ಮಗನಾಗಿದ್ದರೆ ಇಲ್ಲಿಂದ ಕೆಳಗೆ ಧುಮುಕೋ, ನಿನ್ನನ್ನು ಕಾಯುವುದಕ್ಕೆ ಆತ ನಿನ್ನ ವಿಷಯವಾಗಿ ದೂತರಿಗೆ ಅಪ್ಪನೆ ಕೊಡುವನು. ರೈಟ್. ಈಗ 2 ಶೋಧನೆಗಳನ್ನ ಇಲ್ಲಿ ನೋಡುವಾಗ, ಮೇಲಕ್ಕೆ ಕರ್ಕೊಂಡು ಹೋದ, ಯೆರೂಸಲೇಮಿನಲ್ಲಿರುವ ಆಲಯಕ್ಕೆ ಕರ್ಕೊಂಡು ಹೋದ ಅಂತ ಹೇಳ್ತದಲ್ವಾ? ಹೆಂಗ್ ಕರ್ಕೊಂಡು ಹೋಗಿರ್ತಾನೆ? ಕೈ ಎಳ್ಕೊಂಡು ಕರ್ಕೊಂಡು ಹೋಗಿರ್ತಾನ? ಮತ್ತೆ ಎಲ್ಲಿ ಕರ್ಕೊಂಡು ಹೋದ? ಮನಸ್ಸಿನಲ್ಲಿ ಇಲ್ಲೇ ಕೂತ್ಕೊಂಡಿರ್ತೀರ. ಟಕ್ಕಂತ ಮನಸ್ಸಲ್ಲಿ ಪಟಾರದ ಒಂದು ಯೋಚನೆ ಬರ್ತದಲ್ವಾ? ಭಯ ಬರ್ತದಲ್ವಾ? ಸಂದೇಹ ಬರ್ತದಲ್ವಾ? ಯೋಚನೆ ಬರ್ತದಲ್ವಾ? ದುಃಖ ಬರ್ತದಲ್ವಾ? ಇವೆಲ್ಲ ಸೈತಾನನ್ ಏನ್ ಮಾಡ್ತಾನೆ? ಅದಕ್ಕೆ ಅವಕಾಶ ಕೊಟ್ಟಾಗ ಒಳಗೆ ಹಾಗೆ ನುಗ್ಗಿ ಒಂದು ರೌಂಡೇ ಕರ್ಕೊಂಡು ಹೋಗ್ಬಿಡ್ತಾನೆ ಕ್ಲೀನ್ ಆಗಿ. ಅರ್ಥ ಆಯ್ತ್ರಿ? ಹಾಗೆ ನಮ್ಮ ಬ್ಯಾಟಲ್ ಫೀಲ್ಡ್ ಅಂದ್ರೆ, ಯುದ್ಧದ ಕಣ ಯಾವುದು ಅಂತಂದ್ರೆ ನಮ್ಮ ಮನಸ್ಸೇ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ವಾಕ್ಯ ಕೇಳುವಾಗ ಗಮನ ಕೇಳಿ, ಅರ್ಥ ಆಯ್ತಾ ಅಂತ ಕೇಳ್ತೀನಿ. ಕೆಲವ್ರು ಬರ್ತಾರೆ ನನ್ನ, ಪಾಸ್ಟರ್ ಎಷ್ಟು ಸತಿ ಅರ್ಥ ಆಯ್ತಾ ಅಂತೀರ. ಹೌದಪ್ಪ, ನಿಮ್ಗೆ ಅರ್ಥ ಮಾಡಿಸ್ಬೇಕಲ್ಲ, ಅದಕ್ಕೆ ಹೇಳ್ತಿರ್ತೀನಿ. ಅರ್ಥ ಆಯ್ತಾ? ಆಯ್ತು. ಹಾಗಾಗಿ ಈ ಮನಸ್ಸಲ್ಲಿ ಆತನು ಒಳಗ್ ಬಂದ್ಬಿಟ್ರೆ ಇಲ್ಲೇ ಕೂತಿರ್ತೀಯ, ಇಲ್ಲೇ ನೋಡ್ತಿರ್ತೀಯ. ಮನೇಲಿ ಹಾಲು ಇಟ್ಬಿಟ್ಟು ಬಂದಲ್ಲ, ಅದು ಹುಕ್ಕಿ ಆಚೆ ಬಂದಿರ್ತದೋ ಇಲ್ಲ ಅವ್ರು ಆಫ್ ಮಾಡೋದೋ ಗೊತ್ತಿಲ್ಲ. ಇಲ್ಲೇ ಕೂತ್ಕೊಂಡು ಎಲ್ಲಿ ಹೋಗಿರ್ತಿಲ್ಲ. ಇಲ್ಲೇ ಕೂತ್ಕೊಂಡು ನಾಳೆ ಏನ್ ಮಾಡೋದು, ಅವ್ನು ಬಂದ್ರೆ ಏನ್ ಹೇಳ್ಬೇಕು ಅವನಿಗೆ ಅಂತ ಇಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಿಲ್ಲ. ಇಲ್ಲೇ ಕೂತ್ಕೊಂಡು ನಾಳೆಗೆ ಹೋಗ್ಬಿಟ್ಟಿರ್ತಿ. ಹಂಗೆ ಸೈತಾನನ್ ಏನ್ ಮಾಡ್ತಾನಂದ್ರೆ, ನಮ್ಮ ಮನಸ್ಸಿನಲ್ಲಿ ಅವಕಾಶ ಕೊಟ್ಟರೆ ಪ್ರವೇಶಿಸಿ ನಮ್ಮನ್ನ ಏನ್ ಮಾಡ್ತಾನೆ? ಇಂಥ ಕೆಟ್ಟ ಆಲೋಚನೆಗಳನ್ನ, ಶೋಧನೆಗಳನ್ನ ತೆಗೆದುಕೊಂಡು ಬಂದು ಅದನ್ನ ಮಾಡುವುದಕ್ಕಾಗಿ ಪ್ರೇರೇಪಿಸುತ್ತಾನೆ. ಏನ್ ಮಾಡೋದಕ್ಕಾಗಿ? ಅದನ್ನ ಮಾಡುವಂತೆ ನಮ್ಮನ್ನ ಏನ್ ಮಾಡ್ತಾನೆ? ಮಾಡ್ಬಿಡ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಯೇಸು ಸ್ವಾಮಿ ಮನಸ್ಸಲ್ಲಿ ಇದ್ದು ತೊಂದರೆ ಕೊಡುತ್ತಿದ್ದ. ಆಮೇಲೆ ಬೈಬಲ್ ಸ್ವಲ್ಪ ಕಾಲಕ್ಕೆ ಯೇಸುವನ್ನು ಬಿಟ್ಟು ಹೋದ ಅಂತ ಹೇಳ್ತಾರೆ 3ನೇ ವಚನದಲ್ಲಿ, ಹೌದಲ್ಲ? ಹಾಗೆ ಕೆಲವೊಮ್ಮೆ ನಮಗೆ ಕೂಡ ಶೋಧನೆಗಳು ಬಂದೇ ಬರ್ತದೆ. ನನಗೆ ಶೋಧನೆ ಇಲ್ಲ ಅಂತ ಹೇಳೋರು ಯಾರ ಇದ್ದೀರಾ? ಜಾಸ್ತಿ ಶೋಧನೆ ನನಗಿದ್ದೆ ಅಂತ ಹೇಳೋರು ಯಾರ ಇದ್ದೀರಾ? ಯಾರಿಲ್ಲ? ಇದ್ದೀರಾ ಅಲ್ವಾ? ಶೋಧನೆ
ಮನುಷ್ಯನಿಗೆ ಬಂದೇ ಬರ್ತದೆ. ಆದರೆ ಲೋಕದಲ್ಲಿರುವವನಿಗಿಂತ ನಮ್ಮ ಒಳಗಿರುವವನು ಹೆಚ್ಚಿನವನಾಗಿದ್ದಾನೆ. ಹಲ್ಲೆಲೂಯಾ. ನನ್ನನ್ನು ಬಲಪಡಿಸುವ ಅಭಿಷೇಕದ ಮೂಲಕ ನಾನೆಲ್ಲವನ್ನು ಮಾಡಕ್ಕೆ ಶಕ್ತನಾಗಿದ್ದೇನೆ. ನಿಮಗೆ ಒಬ್ಬ ಸಹಾಯಕರು ಇದ್ದಾರ ಇಲ್ಲ? ಆಗ ಆ ಸಹಾಯಕನು ನಿಮ್ಮ ಸಂಗಡ ಎಲ್ಲಿ ಹೋದ್ರು ಜೊತೆಲಿ ಬರ್ತಾನೆ. ಆ 4ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳುತ್ತದೆ, ಓದ್ಕೊಳ್ಳಿ. ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂತಿರುಗಿ ದೇವರಾತ್ಮನಿಂದ, ಯಾರಿಂದ? ದೇವರ ಆತ್ಮದಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ನೋಡ್ರಿ, ಸೈತಾನನಿಂದ ಶೋಧಿಸಲ್ಪಟ್ಟನು. 40 ದಿವಸ ಇವರು ಯೇಸು ಪರಿಶುದ್ಧಾತ್ಮ ಏನ್ ಮಾಡ್ತಾರೆ? 40 ದಿವಸ ಅಡವಿಯಲ್ಲಿ ನಡೆಸುತ್ತಾ ಅಂತ ಹೇಳ್ತದೆ. ಯಾರು ನಡೆಸಿದ್ರು? ಪವಿತ್ರಾತ್ಮ ಯೇಸುವನ್ನು ನಡೆಸುತ್ತಾ ಹೋದ್ರು. ಅಲ್ಲಿ ಎಕ್ಸಾಮ್ ಬರುವಾಗ ಯೇಸು ಕ್ರಿಸ್ತನನ್ನ ಪವಿತ್ರಾತ್ಮನು ಪ್ರೇಪಿಸಿ ಆ ವಾಕ್ಯಗಳನ್ನು ಕೊಟ್ಟು ಜಯಿಸುವುದಕ್ಕೆ ಸಹಾಯ ಮಾಡಿದ್ರು. ಹಲ್ಲೆಲೂಯಾ. ಈಗ ಅರ್ಥ ಆಯ್ತಾ? ಪರಿಶುದ್ಧಾತ್ಮ ನಿಮ್ಮೊಳಗೆ ಏನಕ್ಕಿದ್ದಾರೆ ಅರ್ಥ ಆಯ್ತಾ? ಈಗ ನಿಮ್ಗೆ ಶೋಧನೆ ಬಂದ್ರೆ ಯಾರ ಹತ್ರ ಫೋನ್ ಮಾಡ್ಬೇಕು? ಪಾರ್ಸಲ್ ನಂಬರ್ ಕೈಯಾಗ ಇಟ್ಕೊಂಡು ಫೋನ್ ಮಾಡ್ಬೇಕಾ? 12 ಗಂಟೆ ರಾತ್ರಿಗೆ ಅವ್ರ ಪ್ರಾಣ ತೆಗಿಬೇಕಾ? ಇಲ್ಲ. ಯಾರಿದ್ದಾರೆ ನಿಮ್ಮ ಸಂಗಡ? ಯಾರ ಸಂಗಡ ಇದ್ದಾರೆ? ನಿಮ್ಮ ಸಂಗಡ ಪರಿಶುದ್ಧಾತ್ಮ ದೇವರಿದ್ದಾರೆ. ಆತ ನಿನಗೆ ಸಹಾಯ ಮಾಡ್ತಾರೆ. ಆ ಸಮಯದಲ್ಲಿ ಏನ್ ಮಾತಾಡಬೇಕು ಆ ಮಾತನ್ನು ನಿನ್ನ ಬಾಯಲ್ಲಿ ಇಡುತ್ತಾರೆ. ಆ ವಾಕ್ಯಗಳ ಮೂಲಕವಾಗಿ ಸೈತಾನ ಶೋಧನೆಗಳನ್ನು ಜಯಿಸ್ತೀರಿ. ಹಲ್ಲೆಲೂಯಾ. ಯಜ್ಞದಾತನ ರಕ್ತದಿಂದಲೂ ತಮ್ಮ ವಾಕ್ಯದ ಬಲದಿಂದ ಸೈತಾನನ ಜಯಿಸಿದ್ರು. ಥ್ಯಾಂಕ್ ಯು ಪಾಸ್ಟರ್. ಒಂದು ವಾಕ್ಯ ಓದ್ಕೊಳ್ಳೋಣ. ಪ್ರಕಟಣೆ ಗ್ರಂಥದಲ್ಲಿ 11:11 ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ಯೇಸು ಕ್ರಿಸ್ತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ. ಯಾವ ವಾಕ್ಯ? ತಮ್ಮ ವಾಕ್ಯನ ದೇವರ ವಾಕ್ಯನ ಅಂದ್ರೆ ಬೈಬಲ್ ಇರುವವರೆಗೂ ದೇವರ ವಾಕ್ಯ. ಯಾವಾಗ ನೀನ್ ಸ್ವೀಕಾರ ಮಾಡಿಕೊಡ್ತೀವಿ ಅವಾಗಿಂದ ಅದು ನಿನ್ ವಾಕ್ಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ ಅಂತ ಬೈಬಲಲ್ಲಿ ಬರ್ದೈತೆ. ಯಾವಾಗ ನಿನ್ ಕಾಯಿಲೆ ಬಂದಾಗ ಆ ವಾಕ್ಯವನ್ನು ನಿನಗೆ ಅಪ್ಲೈ ಮಾಡ್ಕೊಂತೀಯೋ ಅದು ತಮ್ಮ ವಾಕ್ಯದಿಂದ ಸೈತಾನನನ್ನು ಜಯಿಸಿದ್ರು. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಪ್ರಸಂಗ ಮಾಡುವಾಗ ಆಮೇನ್ ಅಂತ ಸ್ವೀಕಾರ ಮಾಡ್ಕೊಬೇಕು. ಆವಾಗ ಬೈಬಲ್ ಇರೋ ವಾಕ್ಯ ಎಲ್ಲ ಯಾರ ವಾಕ್ಯ ಆಗ್ತದೆ? ನಿಮ್ಮ ವಾಕ್ಯವಾಗಿ ಬದಲಾಗ್ಬಿಡುತ್ತದೆ. ಹಾಗೆ ನಿಮ್ಮ ವಾಕ್ಯದ ಬಲದಿಂದ ಸೈತಾನನ್ನ ಏನ್ ಮಾಡಬಹುದು? ನೀವು ಜಯಿಸಬಹುದು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಯಾವಾಗಾದ್ರೂ ಸಮಸ್ಯೆಗಳು ಬಂದ್ರೆ, ಕಷ್ಟಗಳು ಬಂದ್ರೆ ಇಮಿಡಿಯೇಟ್ ಯಾವ ಪಾಸ್ಟಿಗೆ ಫೋನ್ ಮಾಡೋಣ ಅಂತ ಮನಸ್ಸಲ್ಲಿ ಬರಬಾರ್ದು. ಪವಿತ್ರಾತ್ಮನ ಸಹಾಯದಿಂದ ವಾಕ್ಯವನ್ನು ಹೇಳಿ ಜಯಿಸುವವರಾಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅರ್ಥ ಆಯ್ತಾ? ಚಿಕ್ಕ ಮಕ್ಕಳಾಗಿದ್ದಾಗ ಹೌದು ನೀವು ಊಟ ತಿನ್ನಿಸ್ಬೋದು, ಮಾಡ್ಬೋದು. ಬೆಳೀತಾ 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 ಅಮ್ಮ ತಿನ್ಸು ಅಂದ್ರೆ ಅಲ್ಲಿ ಒಂದು ಇರೋದಿಲ್ಲ, ಮುರಿದು ಬಿಡ್ತಾರೆ ತಿನ್ಕೊಂಡು. ಹಂಗೆ ಪಾಸೆ ನಮ್ಗೆ ಆಗಿ ಪ್ರಾರ್ಥನೆ ಮಾಡ್ರಿ. ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಪಾಸೆ 4 ವರ್ಷ ಪ್ರಾರ್ಥನೆ చేయండి, ಆಮೇಲೆ ಪ್ರಾರ್ಥನೆ చేయండి. ಇದೇ ಕತೆ. ಪ್ರಾರ್ಥನೆ ಮಾಡ್ರಿ ಒಂದು ಮೊರ ತಗೊಂಡು ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಪ್ರಾರ್ಥನೆ ಮಾಡ್ರಿ ಕೇಳ್ಕೊಂಡ್ರೆ ದೇವ್ರು ನಿನ್ ಪ್ರಾರ್ಥನೆ ಕೇಳ್ತಾರಲ್ಲ. ಮತ್ತೆ ಇನ್ಯಾರು ಅವ್ರ ಹತ್ರ ಇವ್ರ ಹತ್ರ ಭಿಕ್ಷೆ ಬೇಡೋದೇನು? ನನ್ಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಅವ್ರು ಮಾಡ್ತಾರೋ ಮಲಗ್ಬಿಡ್ತಾರೋ ಏನು ಗೊತ್ತು. ಪಾಪ ಟಯರ್ಡ್ ಆಗ್ಬಿಟ್ಟೆ. ಹೌದಲ್ಲ? ಅವ್ರಿಗೆ 100 ಚಿಂತೆ ಅವ್ರಿಗೈತೆ. ಪ್ರಾರ್ಥನೆ చేస్తాను ಬಾಮ್ಮ ಅಂತ ಹೇಳ್ಬಿಟ್ಟು ಮಲಗ್ಬಿಟ್ರೆ ಏನ್ ಮಾಡ್ತೀವಿ? ಅದಕ್ಕೋಸ್ಕರ ಮರ್ಯಾದೆಯಾಗಿ ನಿನಗಾಗಿ ಯಾರು ಪ್ರಾರ್ಥನೆ ಮಾಡು, ನೀವೇ. ಕೊಟ್ರೆ ಅವರಾದ್ರೂ ಮಾಡಿ ಪೂರ್ತಿ ಮಾಡಿ ಕೊಡಿಸ್ತಾರಂತ. ಹಲ್ಲೆಲೂಯಾ. ಯಾರೆಲ್ಲ ಯೇಸು ಸ್ವಾಮಿ ಅಂಗೀಕಾರ ಮಾಡ್ಕೊಂಡು ಅವರೆಲ್ಲರಿಗೂ ಮಕ್ಕಳಾಗ ಅಧಿಕಾರ ಕೊಟ್ಟಿದ್ದಾರೆ. ಮಕ್ಕಳಾದ ಮೇಲೆ ಆತನೆಲ್ಲ ಆಶೀರ್ವಾದಕ್ಕೆ ಬಾಧ್ಯರು ಆಗಿದ್ದೀರಿ.
ಈಗ ಹೇಳ್ರಿ, ನಮ್ ಪ್ರಾರ್ಥನೆ ಕೇಳ್ತಾರೋ ನಿಮ್ ಪ್ರಾರ್ಥನೆ ಕೇಳ್ತಾರೋ ದೇವ್ರು? ನಮ್ ಪ್ರಾರ್ಥನೆ ಕೇಳಲ್ಲ. ಎಲ್ಲರ ಪ್ರಾರ್ಥನೆ ದೇವ್ರು ಈಕ್ವಲ್ ಆಗಿ ಕೇಳ್ತಾರೆ. ಹಲ್ಲೆಲೂಯಾ, ಆಮೆನ್. ಆದ ಕಾರಣ ದೇವರ ಮಕ್ಕಳೇ, ನೀವು ಯಾವಾಗಾದ್ರೂ ನಿಮ್ಮ ಮನೆಯಲ್ಲಿ ಕಷ್ಟಗಳು ಬಂದಾಗ, ಶೋಧನೆಗಳು ಬಂದಾಗ, ಹೋರಾಟಗಳು ಬರುವಾಗ ಇಮ್ಮಿಡಿಯೇಟ್ ಆಗಿ ವಾಕ್ಯದ ಮೂಲಕ ನೀವು ಪ್ರಾರ್ಥನೆ ಮಾಡಿದ್ರೆ ಕೇಳ್ತಾರೆ, ಕೇಳಲ್ವ ದೇವರು? ಆಗ 100% ಕೇಳುವಾಗ ನಿಮ್ಮ ನಂಬಿಕೆ ಹೆಚ್ಚಾಗ್ತದೆ. ನೀವು ನಂಬಿಕೆಯಲ್ಲಿ ಬೆಳೀತಾ 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 ನೀವು ಕೂಡ ನಮ್ಮ ಹಾಗೆ ಮತ್ತೊಬ್ಬರಿಗೆ ಹೇಳತಕ್ಕಂಥವರಾಗಿರ್ತೀರಿ. ಯೇಸು ಸ್ವಾಮಿ ಹೇಳಿದ್ರು, ಸೈತಾನನು ನಿನ್ನನ್ನು ಹೊಣೆಯಬೇಕು ಅಂತಿದ್ದಾನೆ, ನೀನು ಬಲಪಟ್ಟ ನಂತರ. ಯೇಸು ಸ್ವಾಮಿ ಹೇಳಿದ್ರು, ನಿನಗಾಗಿ ನಾನು ಪ್ರಾರ್ಥಿಸ್ತೇನೆ, ಆ ಸೈತಾನ್ ಬರ್ದಂತೆ ಅಂತಂದ್ರ ಇಲ್ಲ, ನೀನು ಜಯಿಸಿದ ನಂತರ, ಬಲಪಟ್ಟ ನಂತರ ಮತ್ತೊಬ್ಬರನ್ನ ಬಲಪಡಿಸು ಅಂತಂದ್ರು. ಹಲ್ಲೆಲೂಯಾ. ಶೋಧನೆ ಬರಬಾರ್ದು ಯಾರು ಪ್ರಾರ್ಥನೆ ಮಾಡಂಗಿಲ್ಲ. ಎಕ್ಸಾಮ್ ಬರಬಾರ್ದು ಅಂತಂದ್ರೆ 8ನೇ ಕ್ಲಾಸಲ್ಲಿ ಕೂತಿರ್ತೀವಿ, ಮಾಸ್ಟರ್ ಪ್ರಾರ್ಥನೆ ಮಾಡಿ ಈ ಸತ್ಯ ಎಕ್ಸಾಮೇ ಇರಬಾರ್ದು ಅಂತಂದ್ರೆ ನಿನ್ ತಲೆ ಒಳಗೆ ಏನಿರಲ್ಲ. ಎಕ್ಸಾಮ್ ಬರೆದ್ರೆ ಪ್ರವೀಣಲ್ಲಿ ಆಗ್ತಿ. ಹಂಗೆ ನಮ್ಮೆಲ್ಲರ ಜೀವಿತದಲ್ಲೂ ಶೋಧನೆಗಳು ದಾಟುವಾಗ್ಲೇ ನಮ್ಮ ವಿಶ್ವಾಸದಲ್ಲಿ ಬೆಳೀತಕ್ಕಂಥವರಾಗಿರ್ತೇವೆ. ಅದಕ್ಕೆ ನೀವು ಒಬ್ಬರೇ ಅಲ್ಲ, ನಿಮ್ಮೊಳಗೆ ಯಾರಿದ್ದಾರೆ? ಪವಿತ್ರ ಆತ್ಮ ದೇವರಿದ್ದಾರೆ. ಏನ್ ಅಂದ್ರೆ ನಮ್ ಜನ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡೋದನ್ನ ಬಿಟ್ಟು ಅದು ಕಲ್ತಿದ್ದಾರೆ ಹೊರತು ತಮ್ಮ ಒಳಗಿರುವ ಪವಿತ್ರ ಆತ್ಮನನ್ನು ಕೇಳ್ಕೊಳ್ಳೋದೇ ಇಲ್ಲ. ಆತನನ್ನ ಅಲ್ಲೇ ಬಿಟ್ಬಿಟ್ಟಿರ್ತಾನೆ ಸೈಲೆಂಟ್ ಆಗಿ. ನನಗೆ ಈ ತರ ಹುಡುಗ ಪ್ರಶ್ನೆ ಕೇಳುವಾಗ ನಾನು ಪವಿತ್ರ ಆತ್ಮನ ಹತ್ರ ಸಹಾಯ ಕೇಳಿದಪ್ಪ, ಇವನ್ ಪ್ರಶ್ನೆ ಕೇಳ್ತಾನೆ, ನಾನೇ ಓದಿಲ್ಲ, ಇವನ್ ಬೇರೆ ಸ್ವಲ್ಪ ಓದವನು, ಏನೋ ಪ್ರಶ್ನೆ ಕೇಳ್ತಾನೆ ಅಂತಂದ ತಕ್ಷಣ ಆ ಹುಡುಗ ಈ ಪ್ರಶ್ನೆ ಕೇಳ್ದ. ಆಗ ನಾನು ಅಂದೆ, ಯೇಸು ಸ್ವಾಮಿನ ಕರ್ಕೊಂಡು ಹೋಗಿಲ್ಲೋ, ಮನಸ್ಸಲ್ಲಿ ಹೋಗಿದ್ದಂತ ಹಂಗ ಪ್ರಾರ್ಥನೆ ಮಾಡಿ ಅಂದ. ಕೈ ಇಟ್ಟಿದ ತಕ್ಷಣ ದಬಕ್ಕನ್ ಬಿದ್ಬಿಟ್ಟ. ಪಿಚಾಚಿ ನನ್ನ ಪ್ರಶ್ನೆ ಕೇಳ್ತಾ ಇದ್ದ. ನನಗೆ ಅವಾಗ ಅರ್ಥ ಆಯ್ತು. ನೋಡಿದ್ರ? ಹಾಗೆ ನಮ್ಮ ಲೈಫಲ್ಲಿ ಏನಾರು ಒಂದು ಕಷ್ಟ ಬಂದ್ರೆ, ಶೋಧನೆ ಬಂದ್ರೆ, ಹೋರಾಟ ಬಂದ್ರೆ, ಸಮಸ್ಯೆ ಬಂದ್ರೆ, ಕುಟುಂಬದಲ್ಲಾಗ್ಲಿ ಸೇವೆಯಲ್ಲಾಗ್ಲಿ ಬರುವಾಗ ಇಮ್ಮಿಡಿಯೇಟ್ ಆಗಿ ಯಾರಿದ್ದಾರೆ ನಮಗೆ ಸಹಾಯ ಮಾಡಕ್ಕೆ? ನೀವು ತಕ್ಷಣ ಕನೆಕ್ಟ್ ಆಗ್ಬೇಕು, ಕನೆಕ್ಟ್ ಆಗ್ಬಿಡ್ಬೇಕು ಪಟ್ಟ ಅಂತ. ಪ್ರೈಸ್ ದಿ ಲಾರ್ಡ್. ವ್ಯಕ್ತಿ ಪರದೇಶ ಹೊರಗಿದ್ದಾರೆ ಅಂತ ಹೇಳಲ್ಲ ಪರಿಶುದ್ಧಾತ್ಮ, ಅವ್ರು 24 hours ಅವೈಲಬಿಲಿಟಿ ಆಗಿರ್ತಾರೆ. ಹಲ್ಲೆಲೂಯಾ. ಸಿಗ್ನಲ್ ಕಡಿತವಾಗಿದೆ, ಇಲ್ಲ ನನ್ನ ಪಾಸ್ಟರ್ ಫೋನು ನಿನ್ನೆಯಿಂದ ಸಿಗ್ನಲ್ ಸರಿಗೆ ಬರ್ತಾ ಇಲ್ಲ, ಬರ್ತದೆ, ಬಫರ್ ಹೊಡಿತಾ ಇರ್ತದೆ. ಆಮೇಲೆ ಇವ್ರು ಅಲ್ಲಿ ಫೋನ್ ಮಾಡೋದು, ಕೇಳಪ್ಪ BSNLಗೆ ಅದು ಯಾಕೋ ಬಫರ್ ಹೊಡಿತೈತೆ ಅಂತ. ಹಂಗಲ್ಲ, ಹಾಕೋದಿಲ್ಲ ಪವಿತ್ರಾತ್ಮ. ನೀ ಏನ್ ಪಲ್ಟಿ ಹೊಡೆದ್ಬಿಟ್ಟು ಪವಿತ್ರಾತ್ಮನೇ ಕೇಳು, ಎದ್ದು ಅವ್ರು ಸಹಾಯ ಮಾಡೇ ಮಾಡ್ತಾರೆ. ಹಲ್ಲೆಲೂಯಾ. ಮಾಡ್ತಾರೆ, ಮಾಡಲ್ಲ? ಸಿಂಸೋನು ಪಾಪದಲ್ಲಿದ್ದವನಿಗೆ ಸಹಾಯ ಮಾಡಿದ್ರಂತೆ, ನಿನ್ನಂತ ಪರಿಶುದ್ಧವಂತನಿಗೆ ಸಹಾಯ ಮಾಡ್ತಾರೆ, ಮಾಡಲ್ಲ? ಖಂಡಿತ ಮಾಡ್ತಾರೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಯಾತಕ್ಕಿದ್ದಾರಂದ್ರೆ, ಬಲಹೀನರು ನಾವು, ಕೊರತೆ ಉಳ್ಳವರು, ಅಯೋಗ್ಯರಾಗಿದ್ದೇವೆ ಅಂತ ಹೇಳಿ ಸಹಾಯ ಮಾಡೋದಕ್ಕಾಗಿ ಇದ್ದಾರೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಆದ ಕಾರಣ ನಾನು ಹೆಚ್ಚಾಗಿ ಆತನನ್ನು ಆತ್ಕೊಂತೀನಿ. ಏನು ಆಗಿಲ್ಲ, ಬಹಳ ಇಕ್ಕಟ್ಟಾಯ್ತು ಅಂತಂದ್ರೆ ಸಾಷ್ಟಾಂಗವಾಗಿ ಮಲಗ್ಬಿಡ್ತೀನಿ, ಸುಮ್ಮನೆ ಹಂಗೆ ಸರೆಂಡರ್ ಆಗ್ಬಿಡ್ತೀನಿ. ಆಗ ಎದ್ದೇಳುವಾಗ ಅಯ್ಯೋ, ನಾನು ಹೇಳ್ತೀನಿ ಎಷ್ಟು ಬಲ, ಸಾಮರ್ಥ್ಯ, ಕೃಪೆಯಿಂದ ಎದ್ದೇಳ್ತೀನಿ ಅಂತಂದ್ರೆ ಬಹಳ ಅದ್ಭುತವಾದ ರೀತಿಯಲ್ಲಿ ಕರ್ತನ ಎದ್ದೇಳೋದಕ್ಕೆ ಸಹಾಯ ಮಾಡತಕ್ಕಂಥವರಾಗಿದ್ದಾರೆ. ಆತ ನಮಗೆ ಸಹಾಯ ಮಾಡೋದಕ್ಕಾಗಿದ್ದಾರೆ. ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಬಲ ಹೊಂದಿ. ಏನು ಹೊಂದಿ? ಆ ಬಲ ಬಂದು ಇಂಗ್ಲಿಷ್ನಲ್ಲಿ ಡೈನಾಮಿಟ್ ಅಂತಿದೆ, ಒರಿಜಿನಲ್ ಭಾಷೆಯಲ್ಲಿ ಡುನಾಮಸ್ ಅಂತಿದೆ. ಡುನಾಮಸ್ ಅಂತಂದ್ರೆ ದೊಡ್ಡ ದೊಡ್ಡ ಬಂಡೆಗಳನ್ನ ಹೊಡೆಯತಕ್ಕಂಥ ಸಿಡಿ ಮದ್ದಿದೆಯಲ್ಲ, ಆ ರೀತಿಯಲ್ಲಿ ಆ ಸಿಡಿ ಮದ್ದನ್ನು ಹಾಕಿ ಹೊಡಿವಾಗ ಅಷ್ಟು ದೊಡ್ಡ ಬಂಡೆಗಳು ಸೀಳು ಬಿಟ್ಕೊತದೆ. ಅದಕ್ಕಿಂತಲೂ ಪವರ್. ಇನ್ನು ಹೇಳಕ್ ಹೋದ್ರೆ, ಯೇಸು ಸ್ವಾಮಿ ಸತ್ತವರೊಳಗಿಂದ ಪಾತಾಳದಿಂದ ಎಬ್ಬಿಸಿದ ಅದೇ ಆತ್ಮ ನಮ್ಮೆಲ್ಲರಲ್ಲಿ ವಾಸವಾಗಿದೆ. ಹಲ್ಲೆಲೂಯಾ. ಆದ ಕಾರಣ ಅದು ನಮಗೆ ಸಹಾಯ ಮಾಡೋದಕ್ಕಾಗೇ ದೇವರು ಕೊಟ್ಟಿದ್ದಾರೆ. ಯಾಕಂದ್ರೆ ಆತನ ಗೊತ್ತಿದೆ, ಇವರು ಮಾಂಸದಲ್ಲಿರುವ ಜನರು, ಪಾಪ ಇವರ ಶರೀರದಲ್ಲಿ ವಾಸವಾಗಿರೋದ್ರಿಂದ ಖಂಡಿತವಾಗಿ ಇವರು ಪಲ್ಟಿ ಹೊಡಿತಾರೆ. ಅದಕ್ಕೋಸ್ಕರ ನಾನು ಇವರಿಗೆ ಸದಾಕಾಲ ಜೊತೆಲಿ ಇರ್ತೀನಿ ಅಂತೇಳಿ ಆತ ನಮಗೆ ಕೊಟ್ಟಿದ್ದಾರೆ. ದಯಮಾಡಿ ಇನ್ನು ಮುಂದೆ ಸಹಾಯ ಕೇಳಲಿಲ್ಲ ಆದ್ರೆ ಯಾರು ತಪ್ಪು? ನಿಮ್ ತಪ್ಪು. ಕೆಲವರು ಕೇಳೋದೇ ಇಲ್ಲ, ಅಲ್ಲಿ ಹೋಗಿ 4 ಸ್ವಲ್ಪ ರಾಜ್ಯ ಹಿಂಡಿ
నా పైన ప్రార్థన చేయండి అంటారు. పైన ప్రార్థన చేస్తే నా కోసం ప్రార్థన చేస్తే ಕೆಲವರು ಕಾಯಿಲೆ ಇದೆ, ಈ ಕಾಲು ಯಾವಾಗಲೂ ನೋಯ್ತದೆ, ಪ್ರಾರ್ಥನೆ ಮಾಡೋದ್ರು. ನನ್ನಂದು ನೋಡಿ ನಂಬಿಕೆ ಇದೆಯಾ ಅಂದೆ. ಆಗ ವ್ಯಾಧಿಸ್ತ ಕೈ ಇಟ್ಟಾಗ ಅವ್ರು ಏನಾಗ್ತಾರೆ ಅಷ್ಟೇ. ನನ್ನ ನಂಬಿಕೆ ಅದು. ಸ್ವಸ್ಥವಾಯ್ತು ಅಂತ ಕೈ ಇಟ್ರೆ మీ ప్రార్థనలో మా కోసం పెట్టుకోండి అంటారు. ಅಡ ಈಗ ಗುಣ ಆಯ್ತು ಹೋಗಮ್ಮ ಅಂತಂದ್ರೆ ಈ ಅಮ್ಮ ಸಾಯೋವರೆಗೂ ನಾವು ಪ್ರಾರ್ಥನೆ ಮಾಡ್ಕೊಂಡು ಕೂತಿರ್ಬೇಕು. ಈ ಅಮ್ಮ ಸಾಯೋವರೆಗೂ ಕುಣ್ಕೊಂಡ್ಕೊಂಡು ನಡೀತಾ ಇರ್ಬೇಕು. ನಂಬಿಕೆಯಿಂದ ಒಂದ್ ವೇಳೆ ನಿನಗೆ ನಂಬಿಕೆ ಇದೆಯಾ, ಪಾಸ್ಟರ್ ಹತ್ರ ಪ್ರಾರ್ಥನೆ ಮಾಡಿಸ್ಕೋಬೇಕು ಅಂತ ಬಂದು, ಪಾಸ್ಟರ್ ನನಗೆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ಗಾಗಿ ಪ್ರಾರ್ಥನೆ ಮಾಡೋಣ ಪಾಸ್ಟರ್ ಅಂತಂದ್ರೆ ಬೈಬಲ್ ಹೇಳ್ತಾರೆ ಯಾಕೋಬಲ್ಲಿ ಒಬ್ಬನ ಅಸ್ವಸ್ಥರಾಗಿದ್ರೆ ಸಭೆ ಪಾಸ್ಟರ್ ಕರಿಬೇಕು, ಎಣ್ಣೆ ಹಚ್ಚಿ ಪ್ರಾರ್ಥಿಸ್ಬೇಕು. ಅವ್ನು ಏನಾದ್ರು ತಪ್ಪು ಮಾಡಿದ್ರೆ ಆ ತಪ್ಪನ್ನು ಅರಿಕೆ ಮಾಡಬೇಕು. ಪಾಸ್ಟರ್ ಈ ತರ ತಪ್ಪು ಮಾಡಿದ್ದೆ, ನಾನು ಕುಡಿತಿದ್ದೆ, ಧೂಮಪಾನ ಮಾಡ್ತಿದ್ದೆ, ಚರ್ಚ್ ಗಂಟು ಹೊಡಿತಿದ್ದೆ, ಅತ್ಯಾಶಕ್ತಿಗಳ ಪ್ರಾರ್ಥನೆ ವ್ಯಾಧಿ ಅವ್ನಿಗೆ ಏನಾಗ್ತದೆ, ಆಗ್ತದೆ ಅಲ್ಲ. ಯಾವಾಗ್ಲೂ ನಿಮ್ ಪ್ರಾರ್ಥನೆ ಇಟ್ಕೊಳ್ಳಿ ಅಂದ್ರೆ ಏನಂತ, ಕಾಯಿಲೆ ನಾನು ಇಟ್ಕೊಳ್ತೀನಿ, ನಿಮ್ ಪ್ರಾರ್ಥನೆ ಇಟ್ಕೊಳ್ಳಿ. ನನ್ನ ಹತ್ರ ಬಂದ್ರೆ ಫಸ್ಟ್ ಕೇಳೋದು ನಂಬಿಕೆ ಐತೆ. ಯೇಸು ಸ್ವಾಮಿ ಕೇಳಿದ್ರಲ್ವ, ಯೇಸು ಸ್ವಾಮಿ ಬಳಿಗೆ ಬಂದವರನ್ನೆಲ್ಲರೂ ನಿಮ್ಮಿಂದ ಆಗುವುದಾದರೆ ಅಂತಂದವಪ್ಪ. ಆಗುವುದಾದ್ರೆ ನಂಬುವವನಿಗೆ ಎಲ್ಲವೂ ನಿನ್ನ ನಂಬಿಕೆ ನಿನ್ನ ನಂಬಿಕೆಯಿಂದ ನಿನಗೆ ಆಗಲಿ ಅಂತ ಯೇಸು ಸ್ವಾಮಿ ಹೇಳಿದ್ರು ಅಲ್ವಾ. ಹಾಗೆ ದೇವರ ಬಳಿಗೆ ಬರುವವರು ಹೇಗೆ ಬರಬೇಕು, ಆತನಿದ್ದಾನೆ ಎಂಬುದಾಗಿ. ಈಗ ಹೇಳ್ರಿ, ದೇವರು ಎಲ್ಲಿದ್ದಾನೆ? ಪರಲೋಕದಲ್ಲಿಲ್ವಾ? ಒಳಗಿದ್ದಾರೆ. ಒಳಗೆ ಏನಕ್ಕಿದ್ದಾರೆ? ನಿಮ್ಮನ್ನು ಬಿಡುಗಡೆ ಮಾಡೋದಕ್ಕಾಗಿದ್ದಾರೆ, ಸಹಾಯ ಮಾಡೋದಕ್ಕಿದ್ದಾರೆ. ಪ್ರಿಯರೇ, ನಮಗೆ ಸಹಾಯ ಮಾಡತಕ್ಕಂಥವ್ರು ಒಬ್ರು ಇದ್ದಾರೆ ಅಂತ ಗೊತ್ತಾದ್ಮೇಲೆ ನೀವು ಖಂಡಿತವಾಗಿ ಅವರ ಸಹಾಯವನ್ನು ಏನ್ ಮಾಡ್ಬೇಕು, ನೀವು ಕೋರ್ಕೋಬೇಕು. ಸಿದ್ದರಾಮಯ್ಯ ಸ್ವಲ್ಪ ಸಹಾಯ ಮಾಡ್ತಾರೆ ಅಂತ ಹೇಳಿದ ತಡ ಅಷ್ಟೇ. ಎಲ್ಲೆಲ್ಲಿದ್ದ ರಾಷನ್ ಕಾರ್ಡ್ ಎಲ್ಲ ತಕೊಂಡು ಅಪ್ಲಿಕೇಶನ್ ಯಾವ ದಮ ಓಡಿಸಿ ಬರ್ಸ್ಬಿಟ್ಟು ಹೋದ್ ಕ್ಯೂ ನಿಂತ್ಕೊಂಡಿರ್ಲಿಲ್ಲ. ಇಲ್ಲ ತಗೊಂಡಿದ್ದೀರಿಲ್ಲ, ಬಂತ ಇಲ್ಲ ಹೇಳ್ರಿ, ಬರ್ಸ್ತೀನಿ ನೋಡ್ರಿ. ಈಗ ತಗೊಂಡಿದ್ದಾನೆ. ಅದೇ ತರ ಇದು ಫ್ರೀ, 24 hours ಫ್ರೀ. ಪಾಪ ಸಿದ್ದರಾಮ ಗಣಜ ಖಾಲಿ ಆದ್ರೆ 2,000 ರೂಪಾಯಿ ನಿಲ್ಲಿಸ್ಬಿಡ್ತಾರೆ ಕೆಲವು ದಿನ. ಆದ್ರೆ ಇವು ಯಾವತ್ತೂ ಖಾಲಿ ಆಗಲ್ಲ. ಪವಿತ್ರ ಸಮಾಪ್ತಿವರೆಗೂ ನಾನು ನಿಮ್ಮ ಸಂಗಡ ಏನಕ್ಕಿರ್ತೇನೆ. ಹೇ ಅದ್ ಮಾಡು ಇದು ಮಾಡು ಅಂತ ಹೇಳಲ್ಲ, ಸಹಾಯ ಮಾಡ್ತಾರೆ. ಪರಿಶುದ್ಧಾತ್ಮನು ಪಾಸ್ಟರ್ ತರ ಇಲ್ಲ ಹೇ ಹೋಯ್ ಅಂತ ಕಿಚ್ಕೊಳ್ಳಲ್ಲ. ಅವರು ತುಂಬಾ ಸೈಲೆಂಟ್, ಡೀಸೆಂಟ್, ಸಾಫ್ಟ್, ಸ್ವೀಟ್, ವೈಟ್ ಆಗಿದ್ದಾರೆ. ನಾವೇ ಸ್ವಲ್ಪ ರಫ್ ಅಂಡ್ ಟಫ್ ಮುಖಾಲ ಅಂತ ಅವತಾರ ತೆಗಿತೀವಿ. ಪವಿತ್ರಾತ್ಮ ಅದು ನಾವು ಅವತಾರ, ನಮ್ದು ಅವತಾರ ಅದು. ಪವಿತ್ರಾತ್ಮ ಅಂತ ಅವತಾರ ಸಾಫ್ಟ್, ಸ್ವೀಟ್, ಜೆಂಟಲ್, ವೈಟ್ ಆಗಿ ಆತನ ಮಾತಾಡ್ತಾರೆ. ಪರಿಶುದ್ಧಾತ್ಮ ಮಾತಾಡ್ತಾರೆ ಇಲ್ಲ, ಮಾತಾಡ್ತಾರೆ. ನಾವೇನ್ ಮಾಡಲ್ಲ, ಕೆಲವೊಮ್ಮೆ ಕಿವಿ ಬಿಡ್ತಾರೆ. ಹೋಗಿ ಕ್ಷಮಾಪಣೆ ಕೇಳು, ಮನ್ನಿಸಿಬಿಡು, ಅವರನ್ನ ಮರ್ತು ಬಿಡು, ಅವ್ರನ್ನ ಮಾಡಿದ್ರು ಸಹ ಅವ್ರನ್ನ ಮನ್ನಿಸು ಅಂತ ನಮಗೆ ಪ್ರೇರಣೆ ಕೊಟ್ರೆ ನಾವೇನ್ ಮಾಡ್ತೇವೆ, ನಮ್ ಶಬ್ದ, ನಮ್ಮ ಆಕ್ರೋಶ ಮೇಲೆ ಮಾಡಿ ಪವಿತ್ರಾತ್ಮನ ಡೌನ್ ಮಾಡತಕ್ಕಂಥವ್ರಾಗಿರ್ತೀವಿ. ಆದ್ರೂ ಆತ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಓಲ್ಡ್ ಟೆಸ್ಟಮೆಂಟ್ ಬಿಟ್ಟು ಹೋಗ್ಬಿಡ್ತಿದ್ರು, ಸೌಲ್ ಮೇಲೆ ಬಿಟ್ಟು ಹೋಗ್ಬಿಟ್ಟಿದ್ರು ಅಲ್ವಾ, ಸಿಂಸೋನ್ ಮೇಲೆ ಬಿಟ್ಟು ಹೋಗ್ಬಿಟ್ಟಿದ್ರು, ಹೋಗ್ತಿದ್ರು ಬರ್ತಿದ್ರು. ಆದ್ರೆ ನ್ಯೂ ಟೆಸ್ಟಮೆಂಟ್ ಅಲ್ಲಿ ನಮ್ಮೆಲ್ಲರ ಹೃದಯಗಳಲ್ಲಿ ವಾಸವಾಗಿ 24/7 ನಮಗೆ ಸಹಾಯ ಮಾಡೋದಕ್ಕೆ ವಾಸವಾಗಿದ್ದಾರೆ. ಯಾರೆಲ್ಲ ವೀಕ್ ಇದ್ದೀರೋ ಅವರಿಗೆ ಬಹಳ ಸಹಾಯ ಮಾಡ್ತಾರೆ. ಯಾರು ಸ್ಟ್ರಾಂಗ್ ಇದ್ದೀರೋ ಅವ್ರು ಸುಮ್ನೆ ಕುತ್ಕೊಂಡು ನೀರೇ ಮಾಡ್ಕೊಂಡು ಪಂಚೆ ಹೊಡ್ಕೊಂಡ್ ಬಾ ಅಂತ. ತುಂಬಾ ಸ್ಟ್ರಾಂಗ್ ಆಗಿದ್ದು ಮುಖಾಮುಖಿ ಹೊಡ್ಕೊಂಡು ಆಮೇಲೆ ಬರ್ತಾರೆ ಪ್ರಾರ್ಥನೆ ಮಾಡಿ ಉಪವಾಸ ಮಾಡ್ತಾರೆ. ಅದಕ್ಕೆ ಮರ್ಯಾದೆಗೆ ಉಪವಾಸ ಮಾಡಿ ಗ್ಯಾಸ್ ಇಟ್ಕೊಂಡು ಸಹಾಯಕ್ಕಿಂತ ಪವಿತ್ರಾತ್ಮನೆ ನಮ್ಗೆ ಏನ್ ಗೊತ್ತಿಲ್ಲ ಸ್ವಾಮಿ, ಇದು ರಮೇಶ್ ಅವ್ರು ಕಲ್ಬಿಟ್ಟಿದಾರಪ್ಪ, ಇವ್ರ ಬೇರೆ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟವ್ರೆ, ಅವ್ರೇನೋ ನಾನು ದೊಡ್ಡ ಪಂಡು ತಿಳ್ಕೊಂಡಿದ್ದಾರಪ್ಪ ಅಂತ ನಾವು ಅಲ್ಲಿಂದ ಪ್ರಾರ್ಥನೆ ಮಾಡ್ಕೊಂಡು ಬರೋದು. ಇಲ್ಲಿ ಬಂದ್ರೆ ಪವಿತ್ರಾತ್ಮನು ನಿಮಗ್ ತಕ್ಕ ಹಾಗೆ ಆತನಿಗೆ ಮಾತಾಡುವಂತ 100,000 ಪ್ರಸಂಗ ಐತೆ ನನ್ನ ಹತ್ರ.
ಅದು ಎಲ್ಲಿಗೆ ಏನ್ ಕೊಡ್ಬೇಕು ಅದು ಕೊಡ್ಬೇಕ ಬೇಡ. ಈಗ ನಾರ್ತ್ ಕರ್ನಾಟಕ ಬಂದ್ಬಿಟ್ಟು ಸೌತ್ ಕರ್ನಾಟಕ ಊಟ ಕೊಟ್ರೆ ಇದೇನಪ್ಪ ಅಂತ. ನಮ್ಮವ್ರಿಗೆ ಮುದ್ದೆ ಕೊಟ್ರೆ ಗಬ್ 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 ನುಡಿತಾರೆ. ಇದೆಲ್ಲ ಪಾಸ್ಗಳು ಮುದ್ದೆ ತಿಂದು ಇಷ್ಟೇ ಕೊಡಿ ಅಂತ. ಅದು ನಮ್ ಕಡೆ ಕೊಟ್ರೆ ಇಷ್ಟು ಕೊಡಿ ಅಂತ ಅಲ್ವಾ. ಇಲ್ಲಿ ರೊಟ್ಟಿ ಕೊಟ್ರೆ ಆಕಳ ರೊಟ್ಟಿ ಕೊಟ್ರೆ ಇದೇನಪ್ಪ ಹಿಂಗೈತೆ ಅಂತ. ಅದು ವ್ಯತ್ಯಾಸ ಇರುವಾಗೆ ನಿಮಗೆ ಏನು ಬೇಕೋ ಅದನ್ನ ದೇವರಾತ್ಮ ನಮಗೆ ಕೊಡುವುದಕ್ಕೆ ಶಕ್ತರಾಗಿದ್ದಾರೆ. ಆದ ಕಾರಣ ಈ ಸಭೆಗೆ ಪರಿಶುದ್ಧಾತ್ಮ ದೇವರು ಮಾತಾಡುವುದೇನೆಂದ್ರೆ, ನಿಮಗೆ ಒಬ್ಬ ಸಹಾಯಕನಿದ್ದಾನೆ, ಆತನ ಹೆಸರು ಪರಿಶುದ್ಧ